ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತುವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ. ಒಂದು ತಪ್ಪು ತಿಳುವಳಿಕೆಯ ಕಾರಣದಿಂದ ಐ ಕನ್ಸಿಡರ್ ಮೈ ಬಾಡಿ ಆ್ಯಂಡ್ ದೇಹ ಅವೆಲ್ಲವನ್ನು ನಾನು ಅಂತ ನಾನು ತಿಳ್ಕೊಂಡಿರೋದ್ರಿಂದ ದೇಹ ಮಾಡುವಂತಹ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ತಿಳುವಳಿಕೆಗೆ ನಾನು ಬಂದು ತಲುಪಿರ್ತೀನಿ. ಸೊ ದಿಸ್ ಈಸ್ ಹೌ ಐ ಎಕ್ಸ್ಪೀರಿಯನ್ಸ್ ದಿ ಫಿಸಿಕಲ್ ಬಾಡಿ. ಇದು ಇಷ್ಟಕ್ಕೆ ಮುಗಿಲಿಲ್ಲ. ಕೇವಲ ನಾನು ಸ್ಥೂಲ ದೇಹಕ್ಕೆ ಮಾತ್ರ ಅಂಟ್ಕೊಂಡಿದ್ದೀನ? ಇನ್ಫ್ಯಾಕ್ಟ್ ನಾನು ಸೂಕ್ಷ್ಮ ದೇಹದೊಂದಿಗೆ ಕೂಡ ನನ್ನ ಸಂಪರ್ಕವನ್ನು ಇಟ್ಕೊಂಡಿದ್ದೀನಿ. ಹೇಗೆ ಅಂತಂದರೆ, ಸಾಮಾನ್ಯವಾಗಿ ನಾವೇನು ಮಾತಾಡ್ಬೇಕಾದ್ರೆ ಏನು ಹೇಳ್ತೀವಿ ಅಂತಂದರೆ, ಐ ಆಮ್ ಥಿಂಕಿಂಗ್ ಅಂತ ಹೇಳ್ತೀವಿ. ಅಥವಾ ಯಾರ ಜೊತೆನಾರು ಮಾತಾಡ್ತಾ ಇರಬೇಕಾದ್ರೆ ಐ ಆಮ್ ಸ್ಪೀಕಿಂಗ್. ಅಥವಾ ಯಾರೋ ಒಬ್ಬರು ಮಾತನಾಡುವಾಗ ನಾವು ಹೇಳ್ತೀವಿ ಐ ಆಮ್ ಲಿಸ್ನಿಂಗ್ ಅಂತ ಹೇಳ್ತೀವಿ. So this identification with the body happens in the waking state. ಇದೆಲ್ಲ ನನ್ನ ಎಚ್ಚರದ ಅವಸ್ಥೆಯಲ್ಲಿ ನಡೆಯುವಂತಹ ಕೆಲವು ಪ್ರಸಂಗಗಳು. ಆ್ಯಕ್ಚುಲಿ ನಾನು ಅನ್ನುವಂತಹದ್ದು ಈ ರೀತಿಯಲ್ಲಿ ಮೂರೂ ಶರೀರದೊಂದಿಗೆ ನಾನು ನನ್ನನ್ನು ಆ ದೇಹಗಳೊಂದಿಗೆ ಗುರುತಿಸ್ಕೊಂಡಿರ್ತೀನಿ. ಆದರೆ ಇದು ನನ್ನ ಗಮನಕ್ಕೆ ಬಂದಿಲ್ಲದೆ ಇರುವಂತಹದ್ದು ವಿಪರ್ಯಾಸ. ನಾನು ಇವುಗಳೆಲ್ಲ ಅನ್ನುವಂತಹದ್ದು ನಾನು ತಿಳ್ಕೊಳ್ಳೋದಕ್ಕೆ ವಿಫಲವಾಗಿದ್ದೀನಿ. ಸೊ ಬಿಕಾಸ್ ಆಫ್ ದಿಸ್ ಡೀಪ್ ಅಟ್ಯಾಚ್ಮೆಂಟ್ ವಿತ್ ದ ಬಾಡಿ, ಬೇಸಿಕಲಿ ಹೂ ಆಮ್ ಐ, ನಾನು ಯಾರು ಅನ್ನುವಂತಹದ್ದು ನನಗೆ ಈವರೆಗೆ ನನ್ನ ಜಾಗೃತ ಅವಸ್ಥೆಯಲ್ಲಾಗಲಿ ಅಥವಾ ಯಾವುದೇ ಅವಸ್ಥೆಯಲ್ಲಿ ಆಗಲಿ ನನಗೆ ಅದು ತಿಳಿದು ಬಂದಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಈ ರೀತಿ ಆಗುವಂತಹದ್ದು ಓಕೆ, ಬಟ್ ಎಗೇನ್ ಇನ್ ದಿ ಡ್ರೀಮ್ ಅಂತ ನಾವೇನು ಹೇಳ್ತೀವಿ, ಕನಸು ಅಥವಾ ಕನಸಿನ ಲೋಕದಲ್ಲಿ ನಾನಿದ್ದೆ ಅಂತ ಹೇಳ್ತೀವಿ. ಕೆಲವು ಕನಸುಗಳನ್ನು ನಾವು ಕಂಡಾಗ ಕನಸಿನ ಲೋಕದಲ್ಲಿ ನಾನು ವಿಹರಿಸುತ್ತಿದ್ದೆ, ಈ ರೀತಿಯೆಲ್ಲ ನಾವು ಮಾತನಾಡ್ತೀವಿ. ಇನ್ಫ್ಯಾಕ್ಟ್ ನನಗೆ ಹೆಚ್ಚು ಕನ್ಫ್ಯೂಷನ್ಸ್ ಆಗುವಂತಹದ್ದೇ ಈ ಕನಸಿನ ಲೋಕದಲ್ಲಿ ನಾನು ಇರುವಾಗ. ಹೇಗೆ ಅಂತಂದರೆ, ಉದಾಹರಣೆಗೆ, ಆ್ಯಕ್ಚುಲಿ ಐ ಆಮ್ ಇನ್ ಮೈಸೂರು, ಆದರೆ ಕನಸಿನಲ್ಲಿ ನಾನು ಬೆಂಗಳೂರಿನಲ್ಲಿ ಇದ್ದಂತೆ ಭಾಸವಾಗತ್ತೆ. ಬೆಂಗಳೂರಿನಲ್ಲಿ ಇರುವ ಅನುಭವ ನನಗೆ ಆಗತ್ತೆ.
ಕನಸು ಬೀಳಬೇಕು ಅಂತಂದರೆ ಮುಖ್ಯವಾಗಿ ನಾನು ಮಲಗಬೇಕಾಗತ್ತೆ, ನಿದ್ರೆಗೆ ಹೋಗಬೇಕಾಗತ್ತೆ. ಆದ್ದರಿಂದ ಕನಸು ಬೀಳಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಮಲಗಬೇಕಾಗತ್ತೆ, ನಿದ್ರೆ ಮಾಡಬೇಕಾಗತ್ತೆ. ಸೊ ಡೀಪ್ ಸ್ಲೀಪ್ನ ಮಧ್ಯದಲ್ಲಿ ಈ ಒಂದು ಕನಸಿನ ಲೋಕ ತೆರೆದುಕೊಳ್ಳುವಂತಹದ್ದು ಸಹಜ. ಆ್ಯಕ್ಚುಲಾಗಿ ದೋ ಐ ಆಮ್ ಸ್ಲೀಪಿಂಗ್, ನಾನು ಮಲಗಬೇಕು ಅಂತ ಹೇಳಿ ಹೋಗಿ ಮಲಗಿರ್ತೀನಿ. ದ ಬಾಡಿ ಈಸ್ ಸ್ಪ್ರೆಡ್ ಆನ್ ದ ಬೆಡ್. ಟೋಟಲ್ ಆಗಿ ನಾನು ನನ್ನ ದೇಹವನ್ನು ಹಾಸಿಗೆಯ ಮೇಲೆ ಚೆಲ್ಲಿರ್ತೀನಿ, ಮಲಗಿ ನಿದ್ರಿಸ್ತಾ ಇರ್ತೀನಿ. ಆ ನಿದ್ರೆಯ ಮಧ್ಯದಲ್ಲಿ ಕನಸಿನ ಲೋಕ ಅಲ್ಲಿಗೆ ನನ್ನನ್ನು ಇದು ಕರ್ಕೊಂಡು ಹೋಗುತ್ತೆ. ಆಗ ಆ ಕನಸು ನನ್ನನ್ನು ಯಾವ ರೀತಿ ನನ್ನನ್ನು ತೋರಿಸುತ್ತೆ ಅಲ್ಲಿ ಅಂತಂದರೆ, ನಾನು ಒಂದು ಫುಟ್ಬಾಲ್ ಆಟ ಆಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಅದು ನನಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಕ್ಚುಲಾಗಿ ನಾನು ಮಲಗಿದ್ದೀನಿ, ದೇಹ ಸಂಪೂರ್ಣವಾಗಿ ಹಾಸಿಗೆಯ ಮೇಲೆ ಚೆಲ್ಲಿದೆ, ಮಲಗಿದ್ದೀನಿ ನಾನು. ಆದರೆ ನನ್ನ ಅನುಭವ ಏನು? ನಾನು ಫುಟ್ಬಾಲ್ ಆಟ ಆಡ್ತಾ ಇದ್ದೀನಿ. ದೇಹ ಮಲಗಿದ್ರೂ ಕೂಡ ಆಗ್ತಾ ಇರುವಂತಹ ಅನುಭವ ನಾನು ಫುಟ್ಬಾಲ್ ಆಟ ಆಡ್ತಾ ಇದ್ದೀನಿ ಅನ್ನುವಂತಹದ್ದು. ಫುಟ್ಬಾಲ್ ಆಟ ಮುಗಿದ ನಂತರ ಯಾರೋ ಒಬ್ಬ ಸ್ನೇಹಿತ ಬರ್ತಾನೆ, ಏನಪ್ಪ ಫುಟ್ಬಾಲ್ ಆಟ ಆಡಿದೆಯಲ್ಲ, ಎಷ್ಟು ಗೋಲ್ ನೀನು ಹೊಡೆದೆ? ಆಗ ನಾನು ಬಹಳ ಉತ್ಸಾಹದಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ, ಇವತ್ತು ಫುಟ್ಬಾಲ್ ಮ್ಯಾಚಲ್ಲಿ ಗೆದ್ದಿದ್ದು ನಾನು 2 ಗೋಲ್ ಹೊಡೆದಿದ್ದರಿಂದ, ಸೊ ನಾನು ಐ ಬಿಕೇಮ್ ದಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳ್ತೀನಿ. ಆ್ಯಕ್ಚುಲಾಗಿ ಫುಟ್ಬಾಲ್ ಆಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ನಾನು ಮಲಗಿರ್ತೀನಿ, ಹಾಸಿಗೆಯ ಮೇಲೆ ನನ್ನ ದೇಹ ಬಿದ್ದಿದೆ, ಹಾಸಿಗೆಯಿಂದ 1 ಇಂಚು ಕೂಡ ನನ್ನ ದೇಹ ಕದಲಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆಗ್ತಾ ಇರುವಂತಹ ಅನುಭವ ಏನು ಅಂತಂದರೆ, ಜೊತೆಗೆ ನಾನು ಮೈಸೂರಿನಲ್ಲಿ ಮಲಗಿದ್ದು ಆದರೆ ಬೆಂಗಳೂರಿನಲ್ಲಿದ್ದೀನಿ ಅನ್ನುವಂತಹ ಅನುಭವ ಕೊಡ್ತು. ಜೊತೆಗೆ ಬೆಂಗಳೂರಿನಲ್ಲಿ ಯಾವುದೋ ಆಟದ ಮೈದಾನದಲ್ಲಿ ನಾನು ಫುಟ್ಬಾಲ್ ಆಟ ಆಡ್ತಾ ಇದ್ದೀನಿ. ದೋ ದ ಬಾಡಿ ಈಸ್ ಸ್ಲೀಪಿಂಗ್, ಬಟ್ ಅನುಭವ ನಾನು ಫುಟ್ಬಾಲ್ ಆಟ ಆಡ್ತಾ ಇದ್ದೀನಿ. ಫುಟ್ಬಾಲಲ್ಲಿ 2 ಗೋಲ್ ಹೊಡೆದು ಮ್ಯಾಚಲ್ಲಿ ನನ್ನ ತಂಡಕ್ಕೆ ನಾನು ವಿಜಯವನ್ನು ಕೂಡ ತಂದುಕೊಟ್ಟಿರ್ತೀನಿ. ಸೊ ಹೀಗೆ ಈ ರೀತಿಯ ಅನೇಕ ಅನುಭವಗಳು ಆಗುತ್ತೆ. ಬಟ್ ನನ್ನ ರಿಯಲ್ ಕಂಡೀಷನ್ ಏನು? ಮೈ ರಿಯಲ್ ಕಂಡೀಷನ್ ಈಸ್, ಆ್ಯಕ್ಚುಲಾಗಿ ನಾನು ನಿದ್ರೆ ಮಾಡ್ತಾ ಇದ್ದೆ, ಮಲಗಿದ್ದಾಗ ದೇಹ ಸಂಪೂರ್ಣವಾಗಿ ಹಾಸಿಗೆ ಮೇಲೆ ಚೆಲ್ಲಿರುವಂತಹದ್ದು ಸಹಜ. ಆದರೆ ಆ ಕನಸಿನ ಲೋಕಕ್ಕೆ ನಾನು ಹೋಗಿದ್ದು, ಅಲ್ಲಿ ಫುಟ್ಬಾಲ್ ಆಡಿದ್ದು, ಯಾರೋ ನನ್ನನ್ನು ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದು, ಇವೆಲ್ಲ ಬಹಳ ನಿಜ ಅನ್ನುವಂತೆ ನನಗೆ ಅದು ಅನುಭವವನ್ನು ಕೊಟ್ಟಿದೆ. ಸೊ ಇಲ್ಲಿ ಯಾವುದು ನಿಜ ಅನ್ನುವಂತಹ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತಷ್ಟು ಆಶ್ಚರ್ಯ ಈ ಕನಸು ಅಂತ ಹೇಳಿದಾಗ, ಕನಸು ಕಾಣ್ತಾ ಇದ್ದ ನಾನು ಏಕಾಏಕಿ ಎಚ್ಚರಕ್ಕೆ ಬಂದು ಎದ್ದು ಕೂತ್ಕೋತೀನಿ. ಎದ್ದು ಕುಳಿತ ನಂತರ ನನ್ನ ಅನುಭವ ಏನು ಅಂತಂದರೆ, ನಾನು ಕನಸು ಕಂಡೆ, ಫುಟ್ಬಾಲ್ ಆಟ ಆಡಿದೆ, ಅದರಲ್ಲಿ 2 ಗೋಲ್ ಹೊಡೆದೆ, ನಾನು ಮ್ಯಾನ್ ಆಫ್ ದ ಮ್ಯಾಚ್ ಆದೆ. ಇವೆಲ್ಲ ಕನಸು ನನಗೆ ಬಂದಿತ್ತು ಅನ್ನುವಂತಹದ್ದು ಕೂಡ ನನ್ನ ಅರಿವಿಗೆ ಬರುತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮಲಗಿಕೊಂಡಂತಹ ಅನುಭವ, ಮಲಗಿದ ಅನುಭವದ ನಂತರದಲ್ಲಿ ಕನಸಿನ ಅನುಭವ, ಕನಸು ಮುಗಿದ ನಂತರ ಈಗ ಎದ್ದು ಕೂತಿದ್ದೀನಿ. ಸೊ ನಾನು ಮಲಗಿದ್ದೀನ, ಆಟ ಆಡ್ತಾ ಇದ್ದೀನ, ಎದ್ದು ಕೂತಿದ್ದೀನ, ಇವುಗಳಲ್ಲಿ ಯಾವುದು ನಿಜ? ಇಂತಹ ಕನ್ಫ್ಯೂಷನ್ಸ್ ಕೂಡ ಆಗುತ್ತೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ, ನಾನು ಐಡೆಂಟಿಫೈ ವಿತ್ ದಿ ಸೂಕ್ಷ್ಮ ಶರೀರ ಇನ್ ಮೈ ಡ್ರೀಮ್. ಸೊ ಕಂಪ್ಲೀಟ್ ಆಗಿ ನಾನು ಅಲ್ಲಿ ಆ ಕನಸು ಅನ್ನುವಂತಹದ್ದು ಒಂದು ಇಮ್ಯಾಜಿನರಿ ವರ್ಲ್ಡನ್ನು ನನಗೆ ತೋರಿಸುತ್ತೆ. ಐ ಆಮ್ ಟೋಟಲಿ ಸಪರೇಟೆಡ್ ಫ್ರಮ್ ದೀಸ್ 3 ಬಾಡೀಸ್ ಆ್ಯಕ್ಚುಲಿ.
ಯಾವಾಗ? ಇನ್ ಡೀಪ್ ಸ್ಲೀಪ್. ಡೀಪ್ ಸ್ಲೀಪಲ್ಲಿ ಈ ಯಾವ ಶರೀರದ ತಂಟೆಗಳು ಕೂಡ ಇಲ್ಲ. ಡೀಪ್ ಸ್ಲೀಪ್ನ ಅನುಭವ ಏನು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಲಿಸ್ಫುಲ್ನೆಸ್. ಆ ಬ್ಲಿಸ್ಫುಲ್ನೆಸ್, ಆ ಅನುಭವಕ್ಕೆ ಈ ಯಾವ ಶರೀರಗಳು ಕೂಡ ಬೇಕಾಗಿಲ್ಲ. ಸೊ ಡೀಪ್ ಸ್ಲೀಪ್ ಅಂತಂದರೆ ಅಲ್ಲಿ ದೇಹವೇ ಇಲ್ಲ. ಐ ಆಮ್ ಆಲ್ ಅಲೋನ್. ನಾನು ಕೇವಲ ನಾನಾಗಿ ಮಾತ್ರ ಇದ್ದೆ. ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ದಿ ಡೀಪ್ ಸ್ಲೀಪ್. ಸೊ ಇಷ್ಟೆಲ್ಲ ಆದರೂ ಕೂಡ ನಾನು ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಹೂ ಆಮ್ ಐ ಅನ್ನುವಂತಹದ್ದು ಬಹಳ ದೊಡ್ಡ ಕ್ವಶನ್ನು ನನಗೆ. ಸೊ ಎಚ್ಚರವಾದ ಕೂಡಲೇ ಹೇಳ್ತೀನಿ, ಐ ಆಮ್ ಇಗ್ನೋರೆಂಟ್ ಅಬೌಟ್ ದಿಸ್. ನಾನು ಯಾರು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ನಾನು ಯಾರು ಅನ್ನುವಂತಹದ್ದು ನಾನು ಮನಸ್ಸಿನ ಮೂಲಕ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅನೇಕ ಅನುಭವಗಳಾಗ್ತಾ ಇದೆ. ಈ ಅನುಭವಗಳು ಕೂಡ ನನ್ನ ನಿಜವಾದ ಸ್ವರೂಪ ಏನು ಅನ್ನುವಂತಹದ್ದನ್ನು ತಿಳಿಸ್ಕೊಡ್ತಾ ಇಲ್ಲ. ನಮ್ಮ ದಿನನಿತ್ಯದಲ್ಲಿ ಆಗುವಂತಹ ಯಾವ ಎಕ್ಸ್ಪೀರಿಯನ್ಸ್ಗಳು ಕೂಡ ನಾನು ಯಾರು ಅನ್ನುವಂತಹ ಸತ್ಯವನ್ನು ನನಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಯಾರು ಅನ್ನುವಂತಹದ್ದಕ್ಕೆ ಉತ್ತರ ಬೇಕು. ನನ್ನ ನಿಜ ಸ್ವರೂಪ ಏನು, ನನ್ನ ಸ್ವರೂಪ ಜ್ಞಾನದ ಬಗ್ಗೆ ನನಗೆ ಅರಿವು ಬರಬೇಕು ಅಂತಂದರೆ ಅದಕ್ಕಾಗಿ ನಾನು ಸಾಧನೆಯಲ್ಲಿ ತೊಡಗಬೇಕಾಗತ್ತೆ. ಇನ್ಫ್ಯಾಕ್ಟ್ ಸಾಧನೆ ಅಂತ ಹೇಳಿದಾಗ ಅಲ್ಲಿ ದೇವರ ನಾಮದ ಸ್ಮರಣೆ ಇರಬಹುದು, ಜಪ ತಪ ಇರಬಹುದು, ಪೂಜೆ ಪುನಸ್ಕಾರಗಳಿರಬಹುದು. ಹೀಗೆ ಪೂಜೆ ಅಂತ ಹೇಳಿ ಅಲ್ಲಿ ಮಾಡುವಂತಹ ಯಾವುದೇ ಕರ್ಮದ ಆಚರಣೆಗಳು ಕೂಡ ನನಗೆ ನನ್ನ ನಿಜವಾದ ಸ್ವರೂಪವನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾನು ಈ ಶರೀರಗಳ ಸಹವಾಸದಿಂದ ಈಚೆ ಬಂದರೂ ಕೂಡ ನಾನು ಯಾರು ಅನ್ನುವಂತಹದ್ದನ್ನು ಸುಲಭವಾಗಿ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನನ್ನ ಸ್ವರೂಪ ಜ್ಞಾನದ ಪರಿಚಯವನ್ನು ನನಗೆ ಯಾರು ಮಾಡಿಕೊಡ್ತಾರೆ ಅಂತಂದರೆ ಇಟ್ ಈಸ್ ಓನ್ಲಿ ಉಪನಿಷತ್ಸ್, ನಮ್ಮ ವೇದಾಂತ, ನಮ್ಮ ಶಾಸ್ತ್ರ. ಒಬ್ಬ ಗುರುವಿನ ಅನುಗ್ರಹ, ಒಬ್ಬ ಗುರು ಹಿ ವಿಲ್ ಗೈಡ್ ಮೀ. ನಾನು ಯಾರು ಅನ್ನುವಂತಹದ್ದು ನಾವು ತಿಳಿಸ್ಕೊಡ್ಬಹುದು. ಒಬ್ಬ ಗುರುವನ್ನು ಬಿಟ್ಟರೆ ನಮ್ಮ ಉಪನಿಷತ್ಗಳು, ನಮ್ಮ ವೇದಾಂತ ನಮಗೆ ಈ ಸತ್ಯವನ್ನು ತಿಳಿಸ್ಕೊಡುತ್ತೆ. ಕೇವಲ ಈ ರೀತಿ ಒಬ್ಬ ಗುರು ಅಥವಾ ಉಪನಿಷತ್ತುಗಳು ಮಾತ್ರ ಈ ಸತ್ಯವನ್ನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಉದಾಹರಣೆಗೆ ಯಾವುದೋ ಒಂದು ಹೂವಿರುತ್ತೆ ನನ್ನ ಎದುರಿಗೆ, ಆ ಹೂವನ್ನು ನಾನು ನೋಡ್ತೀನಿ. ನೋಡಿದಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಯಾವ ಹೂವು ಅಂತ ಹೇಳಿ ಅದನ್ನು ಗುರುತಿಸಿದ್ರೂ ಕೂಡ ಆ ಹೂವಿನ ಹೆಸರು ಆ ಕ್ಷಣದಲ್ಲಿ ನನ್ನ ನೆನಪಿಗೆ ಬರೋದಿಲ್ಲ. ಆ ಹೂವನ್ನ ಜ್ಞಾಪಿಸ್ಕೋಬೇಕು, ನೆನಪು ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಏನು ಪ್ರಾಣಾಯಾಮ ಮಾಡ್ತೀನ, ಜಪ ತಪ ಧ್ಯಾನ ಏನು ಮಾಡಿದ್ರೂ ಕೂಡ ಆ ಹೂವಿನ ನೆನಪು ನನಗೆ ಬರ್ತಾ ಇಲ್ಲ. ಆಗ ಯಾರೋ ಒಬ್ಬರು ಪಕ್ಕದಲ್ಲಿದ್ದವರು ಅದು ಇಂತಹ ಹೂವು ಅಂತ ಆ ಹೂವಿನ ಒಂದು ಸ್ವರೂಪವನ್ನು ನನಗೆ ತಿಳಿಸಿದಾಗ ಕೂಡಲೇ ನನಗೆ ನೆನಪು ಬರುತ್ತೆ. ಓಹೋ ಕರೆಕ್ಟು, ಇದು ನನಗೆ ಗೊತ್ತಿತ್ತು. ಇದು ಗೊತ್ತಿದ್ದು ಕೂಡ ನನಗೆ ಆ ಕ್ಷಣದಲ್ಲಿ ನನ್ನ ನೆನಪಿಗೆ ಇದು ಬರಲಿಲ್ಲ, ಸಂಪೂರ್ಣವಾಗಿ ನಾನು ಮರ್ತಿದ್ದೆ. ಸೊ ಯಾರೋ ಒಬ್ಬರು ಹೇಳಿದಾಗ ನನಗೆ ನೆನಪಿಗೆ ಬಂತು. ಎಕ್ಸಾಕ್ಟ್ಲಿ ಲೈಕ್ ದಿಸ್. ನನಗೆ ನನ್ನ ಪರಿಚಯ ಆಗಬೇಕು, ನನ್ನ ಸ್ವರೂಪ ಜ್ಞಾನ ನನಗೆ ಗೊತ್ತಾಗಬೇಕು ಅಂತಂದರೆ ಹೀಗೆ ಯಾರೋ ಒಬ್ಬ ಗುರು ಹೇಳಬಹುದು, ಅಥವಾ ನಮ್ಮ ಶಾಸ್ತ್ರ ವೇದಾಂತ ಅವುಗಳು ಈ ಒಂದು ರಹಸ್ಯವನ್ನು ತಿಳಿಸ್ಕೊಡ್ಬಹುದು. ಅದಕ್ಕಾಗಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಯಾರು ಅನ್ನುವಂತಹದ್ದನ್ನು ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಈಗಾಗಲೇ ನಾನು ನನ್ನನ್ನು ಈ ಶರೀರದೊಂದಿಗೆ ಗುರುತಿಸ್ಕೊಂಡಿರ್ತೀನಿ. ಈ ಶರೀರವನ್ನೇ ನಾನು ಅಂತ ನಂಬಿರ್ತೀನಿ. ಶರೀರವನ್ನು ನಾನು ಅಂತ ನಂಬಿ ಅದರ ಜೊತೆಯಲ್ಲಿ ನಾನು ಬದುಕುವಂತಹ ಈ ಒಂದು ಅಭ್ಯಾಸ ನನಗೆ ಅನೇಕ ಜನ್ಮಗಳಿಂದ ನಡೆದು ಬಂದಿದೆ. ಅದರಿಂದ ಅಷ್ಟು ಸುಲಭವಾಗಿ ಈ ಒಂದು ಐಡೆಂಟಿಟಿ, ನನ್ನ ಸ್ವರೂಪ ಜ್ಞಾನ ನನಗೆ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬಟ್ ದಿಸ್ ಭಗವದ್ಗೀತಾ, ಬಿಕಾಸ್ ದಿಸ್ ಭಗವದ್ಗೀತಾ ಎಲ್ಲ ಉಪನಿಷತ್ಗಳ ಸಾರ. ಆದ್ದರಿಂದ
ಈ ಭಗವದ್ಗೀತೆ ಎನ್ನುವಂತಹದ್ದು ನನಗೆ ನನ್ನ ಸ್ವರೂಪ ಜ್ಞಾನವನ್ನು ಕೂಡ ತಿಳ್ಕೊಳ್ಳುತ್ತೆ. ಸೊ ನಾನು ಅನ್ನುವಂತಹದ್ದು ಒಂದು ದೊಡ್ಡ ರಹಸ್ಯ. ಓನ್ಲಿ ವೇದಾಂತ ಇದರ ಬಗ್ಗೆ ಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯ. ಸೊ ದೀಸ್ ಉಪನಿಷತ್ಸ್, ಈ ಉಪನಿಷತ್ಗಳ ಸಾರ, ಆ ಸಾರವನ್ನು ಸ್ವತಃ ಪರಮಾತ್ಮ ಇಲ್ಲಿ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅದರಿಂದ ಭಗವಂತನೇ ಈ ಒಂದು ಉಪನಿಷತ್ನ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಅಂತಂದಾಗ ನಾವು ನಮ್ಮ ಸ್ವರೂಪ ಜ್ಞಾನವನ್ನು ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು. ಸೊ ಭಗವಾನ್ ಇನ್ ಭಗವದ್ಗೀತಾ he reveals my identity. So he is the source of this knowledge. So only Bhagavan, or he is also called the Ishvara, he can reveal this secret knowledge about who am I. ಸೊ ಈ ಎಲ್ಲ ಉಪನಿಷತ್ಗಳು ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾ ಇರೋದು. ಈ ಎಲ್ಲ ಉಪನಿಷತ್ಗಳು ಕೂಡ ಹಸುಗಳಿದ್ದಂತೆ, ದೇ ಆರ್ ಲೈಕ್ ಕೌಸ್. ಸೊ ಎಲ್ಲ ಉಪನಿಷತ್ಗಳ ಸಾರ, ಮೇಯ್ನ್ ಎಸೆನ್ಸ್ ಅಂತ ನಾವೇನು ಹೇಳಿರ್ತೀವಿ, ಆ ಮೇಯ್ನ್ ಎಸೆನ್ಸ್ ಅದು ಯಾವುದೇ ಉಪನಿಷತ್ ಆಗಿರ್ಬೋದು, ಇಟ್ ಸ್ಪೀಕ್ಸ್ ಅಬೌಟ್ ದಿ ಸೇಮ್ ಟ್ರೂತ್. ಅವುಗಳು ತಿಳಿಸಿಕೊಡುವಂತಹ ಸಾರ ಇವೆಲ್ಲ ಏನು ಹೇಳತ್ವಿ ಅಂತಂದರೆ, ಯು ಆರ್ ದಟ್ ಬ್ರಹ್ಮನ್. ವಾಟ್ ಈಸ್ ಬ್ರಹ್ಮ? ಹೀಗೆ ಈ ಎಲ್ಲ ಸತ್ಯಗಳನ್ನು ಕೇವಲ ನಮ್ಮ ಉಪನಿಷತ್ಗಳು ತಿಳಿಸ್ಕೊಡೋದಕ್ಕೆ ಸಾಧ್ಯ. ಸೊ ನಾವೇನು ಈ ಒಂದು ಜಗತ್ತನ್ನು ನೋಡ್ತಾ ಇದ್ದೀವಿ, ಪ್ರಪಂಚ ಅಂತ ಕರಿತೀವಿ. ಈವನ್ ದ ವೆರಿ ಸೋರ್ಸ್ ಆಫ್ ದಿಸ್ ವರ್ಲ್ಡ್ ಈಸ್ ದಟ್ ಬ್ರಹ್ಮ ಅಲೋನ್. ಇಟ್ ಈಸ್ ಬ್ರಹ್ಮ. ಹಿ ಅಲೋನ್ ಈಸ್ ದಿ ಸೋರ್ಸ್ ಆಫ್ ದಿಸ್ ಹ್ಯೂಜ್ ವರ್ಲ್ಡ್, ಅಥವಾ ಕ್ರಿಯೇಷನ್ ಅಂತ ಕೂಡ ಕರಿತೀವಿ. ಸೊ ನಮ್ಮ ಉಪನಿಷತ್ಗಳು ಕೂಡ ಅದೇ ಹೇಳುತ್ತೆ, ಸತ್ಯಂ ಜ್ಞಾನಂ ಅನಂತಂ. ಸೊ ಪ್ಯೂರ್ ರಿಯಾಲಿಟಿ, ಪ್ಯೂರ್ ನಾಲೆಡ್ಜ್ ಆ್ಯಂಡ್ ಪ್ಯೂರ್ ಬ್ಲಿಸ್, ಆ್ಯಂಡ್ ದಟ್ ಈಸ್ ದಿ ಕಾಸ್ ಆಫ್ ದಿಸ್ ವರ್ಲ್ಡ್. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸೊ ಆ ಬ್ರಹ್ಮ ಬೇರೆ ಯಾರೂ ಅಲ್ಲ, ದಟ್ ಈಸ್ ಯು. ಯು ಆರ್ ದಟ್ ಬ್ರಹ್ಮ. ತತ್ವಮಸಿ, ಯು ಆರ್ ದಟ್. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಹೀಗೆ ಇವುಗಳನ್ನೆಲ್ಲ ಉಪನಿಷತ್ನ ಮಹಾವಾಕ್ಯಗಳು ಅಂತ ಕರೀತಾರೆ. ಸೊ ಈ ಮಹಾವಾಕ್ಯಗಳೆಲ್ಲವೂ ಕೂಡ ನಾವು ಉಪನಿಷತ್ಗಳಲ್ಲಿ ನೋಡಬಹುದು. ಆ್ಯಂಡ್ ಈ ಉಪನಿಷತ್ನ ಸಾರ ಅಂತ ನಾವೇನು ಹೇಳ್ತೀವಿ, ಆ್ಯಂಡ್ ದಿಸ್ ಈಸ್ ದ ಮಿಲ್ಕ್, ದಿಸ್ ಈಸ್ ದಿ ಎಸೆನ್ಸ್ ಆಫ್ ಉಪನಿಷತ್ಸ್. ಆ್ಯಂಡ್ ಇಟ್ ಈಸ್ ನಾಟ್ ಈಸಿಲಿ ಡೈಜೆಸ್ಟಬಲ್. ಅಷ್ಟು ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಉಪನಿಷತ್ ವಾಕ್ಯಗಳು ಅಂತಂದರೆ ಸಾಕಷ್ಟು ಚಿಂತನೆಯನ್ನು ಮಾಡಬೇಕಾಗತ್ತೆ, ಮನನ ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ನಮಗೆ ನಮ್ಮ ನೈಜ ಸ್ವರೂಪವನ್ನು ತಿಳಿಸ್ಕೊಡತ್ವೆ. ಬಟ್ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂತಹದ್ದು? ಯಾಕೆಂತಂದರೆ ಅನೇಕ ಸಂದರ್ಭಗಳಲ್ಲಿ ಏನೋ ವಾದ ವಿವಾದಗಳು ನಡೀತಾ ಇರುತ್ತೆ ನಮ್ಮಲ್ಲಿ. ಮತ್ತೊಬ್ಬ ಸ್ವಲ್ಪ ಕೋಪದಿಂದ ಬಂದು ನನ್ನನ್ನು ಫೂಲ್ ಅಂತ ಅವನು ಅನ್ಬಹುದು. ಆ ಕ್ಷಣದಲ್ಲಿ ಮತ್ತಷ್ಟು ಪರಿಸ್ಥಿತಿ ಬೇರೆ ರೀತಿ ಆಗಬಾರ್ದು ಅಂತಂದ್ಬಿಟ್ಟು ನಾವು ಒಪ್ಕೊಂಡ್ಬಿಡ್ತೀವಿ, ಎಸ್ ಐ ಆಮ್ ಎ ಫೂಲ್. ಸೊ ಯಾರೋ ಒಬ್ಬ ನನ್ನನ್ನು ಫೂಲ್ ಅಂತ ಕರೆದಾಗ ಎಸ್ ಐ ಆಮ್ ಎ ಫೂಲ್ ಅನ್ನುವಂತಹದ್ದನ್ನು ನಾವು ಒಪ್ಕೊಂಡ್ಬಿಡ್ತೀವಿ. ಆದರೆ ಉಪನಿಷತ್ ಹೇಳುತ್ತೆ, ಯು ಆರ್ ದಟ್ ಬ್ರಹ್ಮ. ತತ್ವಮಸಿ ಅಂತ ಹೇಳುತ್ತೆ. ಉಪನಿಷತ್ಗಳೇ ನಿನ್ನನ್ನು ಬ್ರಹ್ಮ ಅಂತ ಕರೆದ್ರೂ ಕೂಡ ಉಪನಿಷತ್ ಕರೀತಾ ಇರುವಂತಹ ಆ ಒಂದು ಸತ್ಯವನ್ನು ನಾನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಯಾರೋ ಒಬ್ಬ ಬಂದು ನನ್ನನ್ನು ಫೂಲ್ ಅಂತಂದಾಗ ನಾವು ಒಪ್ಕೋತೀನಿ. ಅದೇ ಒಂದು ಉಪನಿಷತ್ ಬಂದು ಯು ಆರ್ ದಟ್ ಬ್ರಹ್ಮ ಅಂತ ಹೇಳಿದಾಗ ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್, ಬಿಕಾಸ್ ಐ ಕೆನಾಟ್ ಡೈಜೆಸ್ಟ್ ದಿಸ್ ಟ್ರೂತ್. ಈ ಒಂದು ಸತ್ಯ ನನಗೆ ಅರ್ಥ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಎಷ್ಟೋ ಪೂರ್ವ ಜನ್ಮಗಳಿಂದ ಕೂಡ ನಾನು ಈ ದೇಹವನ್ನು ಇದು ನಾನು ಅಂತ ಹೇಳಿ ಒಪ್ಪಿಕೊಂಡು ದೇಹದೊಂದಿಗೆ ಬದುಕಿರ್ತೀವಿ. ಈಗ ಆಲ್ ಆಫ್ ಎ ಸಡನ್ ಒಂದು ಉಪನಿಷತ್ ಬಂದು ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್,
ನೀನು ದೇಹವೇ ಅಲ್ಲ, ನೀನು ಮನಸ್ಸು ಕೂಡ ಅಲ್ಲ. ಯು ಆರ್ ನಾಟ್ ಈವನ್ ದಿ ಇಂಟೆಲೆಕ್ಟ್ ಆಲ್ಸೋ. ದೇಹ, ಮನಸ್ಸು, ಬುದ್ಧಿ ಈ ಎಲ್ಲ ಸಂಕೀರ್ಣಗಳಿಗಿಂತ ಬೇರೆಯಾಗಿರೋವನು ನೀನು ಅಂತ ಹೇಳಿದಾಗ ಅದು ಅರ್ಥ ಆಗೋದೇ ಇಲ್ಲ. ಸೊ ಹೀಗೆ ಯಾರಾದರೂ ಬಂದು ಯು ಆರ್ ದಟ್ ಬ್ರಹ್ಮ ಅಂತ ಹೇಳಿದಾಗ ಸಾಕಷ್ಟು ಗಲಿಬಿಲಿ, ಸಾಕಷ್ಟು ಕನ್ಫ್ಯೂಷನ್ಸ್ ಆಗುವಂತಹದ್ದು ಸಾಧ್ಯ. ಯಾಕೆಂತಂದರೆ ವಿ ಹ್ಯಾವ್ ಸ್ಟಡಿಡ್ ದಿ ವೇದಾಂತಾಸ್, ಉಪನಿಷತ್ಸ್. ವಿ ಆರ್ ಟೋಲ್ಡ್ ಬೈ ಎ ಆಚಾರ್ಯ, ಒಬ್ಬ ಗುರು ಕೂಡ ಹೇಳಿರ್ತಾನೆ, ಬ್ರಹ್ಮ ಈಸ್ ದಿ ಸಬ್ಸ್ಟ್ರಾಟಮ್ ಆಫ್ ದಿಸ್ ಯೂನಿವರ್ಸ್. ಏನು ಒಂದು ಪ್ರಪಂಚ ಅಂತ ಕರಿತೀವಿ, ಈ ಪ್ರಪಂಚಕ್ಕೆ ಆಧಾರವೇ ಬ್ರಹ್ಮ. ಅಂಡ್ ದಟ್ ಬ್ರಹ್ಮ ಈಸ್ ದಿ ಕ್ರಿಯೇಟರ್. ಸೊ ಬ್ರಹ್ಮ ಅಂತಂದ್ರೆ ಹಿ ಈಸ್ ದಿ ಕ್ರಿಯೇಟರ್, ಹಿ ಈಸ್ ದಿ ಸಬ್ಸ್ಟ್ರಾಟಮ್ ಆಫ್ ದಿಸ್ ಯೂನಿವರ್ಸ್. ಇದು ನಮ್ಮ ತಲೆಯಲ್ಲಿ ಹೋಗಿರುತ್ತೆ. ಏಕಾಏಕಿ ಒಂದು ಉಪನಿಷತ್ ಬಂದ್ಬಿಟ್ಟು ಅಂತಹ ಒಬ್ಬ ಕ್ರಿಯೇಟರ್, ಯು ಆರ್ ದಟ್ ಬ್ರಹ್ಮ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಕ್ಸೆಪ್ಟ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್. ಅದು ಅರ್ಥ ಆಗದೆ ಇರೋದ್ರಿಂದ ಅದನ್ನು ಒಪ್ಕೊಳ್ಳುವಂತಹದ್ದು ಕೂಡ ತುಂಬ ಕಷ್ಟ. ಸೊ ದಿಸ್ ನಾಲೆಡ್ಜ್ ಅಬೌಟ್ ಮೈ ಸೆಲ್ಫ್, ಹೂ ಆಮ್ ಐ, ನನ್ನ ಸ್ವರೂಪ ಜ್ಞಾನದ ಪರಿಚಯ ನನಗಾಗಬೇಕು ಅಂತಂದರೆ ಇಟ್ ಇಸ್ ಟು ಬಿ ಗಿವನ್ ಸ್ಲೋಲಿ ಅಂಡ್ ಸ್ಟಡಿಲಿ. ಸಾಕಷ್ಟು ಮನನ ಆಗಬೇಕು, ಸಾಕಷ್ಟು ಶ್ರವಣ ಆಗಬೇಕು, ಸಾಕಷ್ಟು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಅಂಡ್ ಅವೆಲ್ಲವನ್ನ ಇಟ್ ಈಸ್ ಟು ಬಿ ಪ್ರಾಕ್ಟೀಸ್ಡ್. ಇಟ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಹೌ ಟು ರಿಯಲೈಸ್ ಒನ್ಸ್ ಓನ್ ಟ್ರೂ ನೇಚರ್ ಅನ್ನುವಂತಹ ಪ್ರಶ್ನೆ ಬಂದಾಗ ದಟ್ ಈಸ್ ರಿವೀಲ್ಡ್ ಬೈ ಭಗವದ್ಗೀತಾ. ಸೊ ದಿಸ್ ಭಗವದ್ಗೀತಾ ಈಸ್ ಗೋಯಿಂಗ್ ಟು ಟೀಚ್ ಯು ಆಲ್ ದಿಸ್. ಸೊ ಹೀಗೆ ಪರಮಾತ್ಮ ಹಿ ಸ್ಟಾರ್ಟ್ಸ್ ಫ್ರಮ್ ಕರ್ಮಯೋಗ. ಭಗವದ್ಗೀತಾ ಅಂತ ಹೇಳಿದಾಗ ಹಿ ಸ್ಟಾರ್ಟ್ಸ್ ಫ್ರಮ್ ಕರ್ಮಯೋಗ. 4 ಹಂತಗಳಲ್ಲಿ ಅವನು ತಿಳಿಸ್ಕೊಡ್ತಾನೆ. ಅದರಲ್ಲಿ ಕರ್ಮಯೋಗ ಅಂತ ಹೇಳಿದಾಗ ಹಿ ಟೀಚಸ್ ಎಲಾಬ್ರೇಟ್ಲಿ ಅಂತಂದರೆ ಇನ್ ಡೀಟೇಲ್, ಬಹಳ ವಿಸ್ತಾರವಾಗಿ ಈ ಒಂದು ವಿಚಾರವನ್ನು ತಿಳಿಸ್ತಾನೆ. ಯಾಕೆಂತಂದರೆ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಒಂದು ಸ್ಪಿರಿಚುವಲ್ ಒಂದು ಟಾಕ್ ಇದೆ, ಒಂದು ಉಪನ್ಯಾಸ ಇದೆ ಭಗವದ್ಗೀತೆಯ ಬಗ್ಗೆ ಬಾ ಅಂತಂದಾಗ ಹೆಚ್ಚಿನ ಜನರು ಅಲ್ಲಿಗೆ ಬರೋದಿಲ್ಲ. ಗೀತೆಯ ಬಗ್ಗೆ ಉಪನ್ಯಾಸ ಇದೆ, ಕರ್ಮಯೋಗದ ಬಗ್ಗೆ ವಿಚಾರ ಇದೆ. ಇವತ್ತು ಒಬ್ಬ ಪ್ರಸಿದ್ಧ ವಿದ್ವಾಂಸ, ಒಬ್ಬ ಆಚಾರ್ಯ, ಒಬ್ಬ ಗುರು ಬಂದು ಅದನ್ನು ತಿಳಿಸ್ಕೊಡ್ತಾನೆ ಬಾ ಅಂತಂದರೆ ಹಿ ವಿಲ್ ನಾಟ್ ಕಮ್. ಅದು ಅಷ್ಟು ಸುಲಭ ಅಲ್ಲ. ಯಾಕೆಂತಂದರೆ ಪರಮಾತ್ಮ ಒಂದು ಕಡೆ ಅವನೇ ಗೀತೆನಲ್ಲಿ ಹೇಳ್ತಾನೆ, ದೇರ್ ಆರ್ 4 ರೀಸನ್ಸ್ ವೈ ಪೀಪಲ್ ದೇ ಕಮ್ ಟು ಮೀ. ಯಾಕೆ ಜನಗಳು ನನ್ನ ಹತ್ರ ಬರ್ತಾರೆ, ಯಾವಾಗ ಬರ್ತಾರೆ ಅನ್ನುವಂತಹದ್ದನ್ನು ಪರಮಾತ್ಮ ಹೇಳ್ತಾನೆ. ವೆನ್ ಯು ಆರ್ ಇನ್ ಟ್ರಬಲ್, ವೆನ್ ಪೀಪಲ್ ಆರ್ ಇನ್ ಟ್ರಬಲ್, ವೆನ್ ದೇ ಹ್ಯಾವ್ ಸಾರೋ, ಪೇನ್, ಡಿಸೀಸ್ ಎಟ್ಸೆಟ್ರಾ, ಅನೇಕ ರೀತಿಯ ಚಿಕಿತ್ಸೆಗಳನ್ನು, ಪರಿಹಾರಗಳನ್ನು ಅವೆಲ್ಲವನ್ನ ಮಾಡಿ ಆ ನಂತರದಲ್ಲಿ ಕೂಡ ಪರಿಸ್ಥಿತಿ ಸರಿ ಹೋಗಲಿಲ್ಲ ಅಂತಂದಾಗ ದೆನ್ ದಿ ಲಾಸ್ಟ್ ರಿಸಲ್ಟ್ ದೇ ಕಮ್ ಟು ಮೀ, ನನ್ನ ಹತ್ರ ಬರ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಕೊನೆಗೆ ಅಟ್ ಲಾಸ್ಟ್ ಹಿ ಕಮ್ಸ್ ಟು ಮೀ. ಅಂತಹ ಭಕ್ತನನ್ನ ಆರ್ತ ಭಕ್ತ ಅಂತ ಕರೀತಾರೆ. ಸೊ ಆರ್ತ ಭಕ್ತ ಯಾಕೆ ನನ್ನ ಬಳಿ ಬರ್ತಾನೆ ಅಂತಂದರೆ ಅವನಿಗೆ ನಾನು ಬೇಕಾಗಿಲ್ಲ, ಅವನಿಗೆ ಬೇಕಾಗಿರುವಂತಹದ್ದು ನನ್ನಿಂದ ಒಂದು ಪರಿಹಾರ. ಸೊ ಅಳ್ತಾ ಬರ್ತಾನೆ, ಅವನು ಅಳು ನಿಲ್ಲಿಸಬೇಕು. ಅಳ್ತಾ ಬಂದಾಗ ಅವನ ತಲೆ ಸವರಿ, ಅವನ ಬೆನ್ನು ಸವರಿ, ಹೆದರ್ಕೋಬೇಡ ಅಂತ ಹೇಳಿ, ಅಳಬೇಡ ಅಪ್ಪ ಅಂತ ಹೇಳಿ ಅವನ ಅಳುವನ್ನು ನಿಲ್ಲಿಸುವುದಕ್ಕಾಗಿ ನಾನು ಬೇಕಾಗ್ತೀನಿ. ಸೊ ಸಚ್ ಎ ಡಿವೋಟಿ ಈಸ್ ಕಾಲ್ಡ್ ದಿ ಆರ್ತ ಭಕ್ತ. ಎಕ್ಸಾಕ್ಟ್ಲಿ ಲೈಕ್ ದಿಸ್, ಇವನ್ ಅರ್ಜುನ ಅವನು ಕೂಡ ಏನೂ ತೋಚದವನಾಗಿರ್ತಾನೆ. ಪರಮಾತ್ಮನನ್ನ ಕೇಳ್ಕೊತಾನೆ, ಹೇ ಭಗವಾನ್ ಪ್ಲೀಸ್ ಗೈಡ್ ಮೀ.
ನನಗೆ ಈ ವಿಚಾರದಲ್ಲಿ ಯಾವುದು ಸರಿ ಯಾವುದು ತಪ್ಪು, ಹೇಗೆ ನಾನು ಮುಂದುವರಿಬೇಕು, ಅದನ್ನು ನೀನು ದಾರಿ ತೋರಿಸು ನನಗೆ ಅಂತ ಅವನು ಕೇಳ್ಕೊತಾನೆ. ಭಗವಾನ್ ಪ್ಲೀಸ್ ಗೈಡ್ ಮೀ. There is one more type of bhakta. There is another devotee. He is called ಅರ್ಥಾರ್ಥಿ. ಅರ್ಥಾರ್ಥಿ ಅಂತಂದ್ರೆ ಅವನಿಗೇನೋ ಕೆಲವುಗಳು ಬೇಕಾಗಿರುತ್ತೆ ನನ್ನಿಂದ. ಸೊ ಏನೋ ಬೇಕಾಗಿರುವಂತಹದನ್ನು ಪಡ್ಕೊಳ್ಳೋದಕ್ಕಾಗಿ ನನ್ನ ಬಳಿ ಬರ್ತಾನೆ. ಅವನಿಗೂ ಕೂಡ ನಾನು ಬೇಡ, ಅವನಿಗೆ ನಾನು ಬೇಡ, ಆದರೆ ನನ್ನಿಂದ ಕೆಲವುಗಳು ಅವನಿಗೆ ಬೇಕು. ಸಚ್ ಎ ಡಿವೋಟಿ ಈಸ್ ಕಾಲ್ಡ್ ದಿ ಅರ್ಥಾರ್ಥಿ. ಎಕ್ಸಾಕ್ಟ್ಲಿ ದಿಸ್ ಇಸ್ ವಾಟ್ ದುರ್ಯೋಧನ ಡಿಡ್. ಅವನು ಕೂಡ ನನ್ನ ಬಳಿಗೆ ಬಂದು ಯುದ್ಧದಲ್ಲಿ ನೀನು ನನ್ನ ಪರವಾಗಿ ನಿಲ್ಲು ಅಂತ ಹೇಳಿಲ್ಲ, ನಿನ್ನ ಸೈನ್ಯವನ್ನು ನನಗೆ ಕೊಡು ಅಂತ ಕೇಳ್ತಾನೆ. ನನಗೆ ನಿನ್ನ ನಾರಾಯಣ ಸೈನ್ಯವನ್ನು ಕೊಡು, ಹೇಗಿದ್ರೂ ನೀ ಯುದ್ಧ ಮಾಡೋದಿಲ್ಲ, ನೀನೇ ನನಗೆ ಬೇಡ. ಸೊ ಅರ್ಥಾರ್ಥಿ, ಅವನಿಗೂ ಕೂಡ ಭಗವಂತ ಬೇಡ. ನಮಗೆ ಹೃದಯದ ಆಳದಿಂದ ಕೆಲವು ಪ್ರಶ್ನೆಗಳು ಹೇಳಬೇಕು. ಹೃದಯದ ಆಳದಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಬೇಕು ಅಂತಂದರೆ ನಾವು ಪ್ರಪಂಚದಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ ನೋಡಿರಬೇಕು. ಏಳು ಬೀಳುಗಳೆಲ್ಲ ಆ ಎಲ್ಲ ಅನುಭವ ಆಗಿರಬೇಕು. ಆಗ ಈ ಪ್ರಶ್ನೆಗಳು ಬರುತ್ತೆ. ಹೂ ಈಸ್ ಗಾಡ್? ದೇವರು ಅಂದರೆ ಯಾರು? ಮತ್ತು ನಾನು ಯಾರು? ಹೂ ಆಮ್ ಐ? ಮತ್ತು ಈ ಜೀವನ ಅಂತಂದ್ರೆ ಏನು? ವಾಟ್ ಈಸ್ ದಿಸ್ ಲೈಫ್? ವಾಟ್ ಈಸ್ ದಿ ಪರ್ಪಸ್ ಆಫ್ ದಿಸ್ ಲೈಫ್? ಸಾವು ಅಂತಂದ್ರೆ ಏನು? ವಾಟ್ ಈಸ್ ಡೆತ್? ಮತ್ತು ನಾನು ಯಾಕೆ ಈ ಪ್ರಪಂಚಕ್ಕೆ ಬಂದೆ? ಮತ್ತು ವಾಟ್ ಹ್ಯಾಪನ್ಸ್ ಟು ಮಿ ಆಫ್ಟರ್ ಮೈ ಡೆತ್? ನನ್ನ ಮರಣದ ನಂತರದಲ್ಲಿ ನನಗೆ ಏನಾಗುತ್ತೆ? ಸೊ ಇಂತಹ ಒಂದು ಕ್ವಶನ್ಸ್ಗಳು ಅವನಿಗೆ ಯಾವಾಗ ಬರಬೇಕು ಅಂತಂದರೆ ಅವನು ಈ ಲೋಕದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರಬೇಕು. ಅಪ್ಸ್ ಆ್ಯಂಡ್ ಡೌನ್ ಅಂತ ನಾವೇನು ಹೇಳ್ತೀವಿ ಅದು. ಆ ನಂತರದಲ್ಲಿ ಅವನ ಹೃದಯದಲ್ಲಿ ಇಂತಹ ಒಂದು ಪ್ರಶ್ನೆ ಹುಟ್ಟೋದಕ್ಕೆ ಸಾಧ್ಯ. ಆ್ಯಂಡ್ ದೀಸ್ ಕ್ವಶನ್ಸ್ ಆರ್ ಕಾಲ್ಡ್ ದಿ ಫಂಡಮೆಂಟಲ್ ಕ್ವಶನ್ಸ್ ಆಫ್ ದಿ ವೇದಾಂತ. ಮತ್ತು ವೇದಾಂತದ ಇಷ್ಟೊಂದು ಆಳವಾದಂತಹ ಈ ಪ್ರಶ್ನೆಗಳು ಬಂದಾಗ ಅಷ್ಟು ಸುಲಭವಾಗಿ ಅವುಗಳಿಗೆ ಉತ್ತರ ಕೂಡ ಸಿಗೋದೇ ಇಲ್ಲ. ಮತ್ತು ಇಂತಹ ಪ್ರಶ್ನೆಗಳು ಯಾರಿಗೆ ಬಂದಿರುತ್ತೆ? ದಟ್ ಪರ್ಸನ್ ಈಸ್ ಕಾಲ್ಡ್ ದಿ ಜಿಜ್ಞಾಸು. ಅವನು ತಿಳ್ಕೊಳ್ಳೇಬೇಕು ಅನ್ನುವಂತಹ ಹಸಿವು ಅವನಲ್ಲಿ ಉಂಟಾಗಿರುತ್ತೆ. ಇಂತಹ ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕೇ ಬೇಕು ಅನ್ನುವಂತಹ ತೀವ್ರವಾದ ಬಯಕೆ ಅವನಲ್ಲಿ ಉಂಟಾಗಿರಬೇಕು. ಇದಕ್ಕೆ ಉತ್ತರ ನನಗೆ ಬೇಕು ಅನ್ನುವಂತಹ ತೀವ್ರತೆ ಅವನನ್ನು ಕಾಡಿರಬೇಕು. ಆಗ ಅವನಲ್ಲಿ ಇಂತಹ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯ. ಸೊ ಇವನು ಜಿಜ್ಞಾಸು ಅಂತ ಹೇಳುವಂತಹವನು ಮೂರನೇ ರೀತಿಯ ಡಿವೋಟಿ. ಅಂಡ್ ದ ಲಾಸ್ಟ್ ಒನ್, ಹಿ ಈಸ್ ಕಾಲ್ಡ್ ದಿ ಜ್ಞಾನಿ. ಸೊ ಪ್ರಾರಂಭದಲ್ಲಿ ಈ ಜ್ಞಾನಿ ಅಂತ ಕರೆಸ್ಕೊಂಡಿರೋವನು ಹಿ ಬಿಗಿನ್ಸ್ ವಿತ್ ಆರ್ತಭಾವ. ಅವನ ನಂತರ ಯಾವ ರೀತಿ ಬಂದಿರ್ತಾನೆ ಅಂತಂದರೆ ಅಳ್ತಾ ಬಂದಿರ್ತಾನೆ. ಆ ನಂತರದಲ್ಲಿ ನನ್ನಿಂದ ಅವನಿಗೆ ಸಮಾಧಾನ ಸಿಕ್ಕಾಗ ನನಗೇನಾದ್ರು ಬೇಕು ಅಂತಂದರೆ ಅವನನ್ನು ಕೇಳಬಹುದು. ಅರ್ಥಾರ್ಥಿ. ಆಮೇಲೆ ಅವನಿಗೆ ಈ ಪ್ರಪಂಚ ಕಲಿಸುವಂತಹ ಪಾಠ ಅಂತಂದರೆ ಸಾಕಷ್ಟು ಏಳು ಬೀಳುಗಳನ್ನು ನೋಡಿರ್ತಾನೆ, ಅನೇಕ ಹೊಡೆತಗಳನ್ನು ತಿಂದಿರ್ತಾನೆ. ಆಗ ಅವನ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತೆ. ನಾನು ಯಾರು? ನನಗೆ ಯಾಕೆ ಹಿಂಗಾಯಿತು? ನನ್ನ ಬದುಕಿನ ಮುಖ್ಯ ಉದ್ದೇಶ ಏನು? ನಾನು ಬಂದಿದ್ದಾದರೂ ಎಲ್ಲಿಂದ? ನಾನು ಹೋಗೋದಾದರೂ ಎಲ್ಲಿಗೆ? ಹೂ ಈಸ್ ಗಾಡ್? ಸೊ ಇಂತಹ ಒಂದು ವೇದಾಂತದ ಆಳವಾದ ಪ್ರಶ್ನೆಗಳು ಅವನಲ್ಲಿ ಬರುತ್ತೆ. ದೆನ್ ಹಿ ಈಸ್ ಕಾಲ್ಡ್ ದಿ ಜಿಜ್ಞಾಸು. ಆಮೇಲೆ ಹಿ ಬಿಕಮ್ಸ್, ಅವನಿಗೆ ಈ ಉತ್ತರಗಳೆಲ್ಲ ಅವನು ಕಂಡುಕೊಂಡಾಗ ಹಿ ಬಿಕಮ್ಸ್ ಜ್ಞಾನಿ. ಹೀಗೆ ಹಂತ ಹಂತವಾಗಿ ಭಗವಂತ ಎಲ್ಲವನ್ನ ಈ ಭಗವದ್ಗೀತೆಯಲ್ಲಿ ತಿಳಿಸ್ಕೊಡ್ತಾನೆ. ಸೊ ಅದರಲ್ಲಿ ಕರ್ಮಯೋಗ ಅನ್ನುವಂತಹದ್ದು ಇಸ್ ದಿ ಫಸ್ಟ್ ಸ್ಟೆಪ್. ಈ ಕರ್ಮಯೋಗದಲ್ಲಿ ಭಗವಂತ ಏನು ಹೇಳ್ತಾನೆ?
ಯು ಫಸ್ಟ್ ರೆಕ್ಟಿಫೈ ಯುವರ್ ಆ್ಯಕ್ಷನ್ಸ್ ಅಂತಂದರೆ, ಆ್ಯಕ್ಷನ್ಸ್ ಅಂತಂದರೆ ಕರ್ಮ. ನೀನು ಏನು ಕರ್ಮವನ್ನು ಇಲ್ಲಿ ಈ ಲೋಕದಲ್ಲಿ ನೀನು ಕೆಲವುಗಳನ್ನು ಮಾಡ್ತಾ ಇದೆಯಲ್ಲ, ಅವುಗಳನ್ನು ಕರ್ಮ ಅಂತ ಕರೀತಾ ಇದೆಯಾ. ದೇ ಆರ್ ಆಲ್ ಕರ್ಮಾಸ್. ನೀನು ಮಾಡುವಂತಹ ಪ್ರತಿಯೊಂದು ದೇ ಆರ್ ಕಾಲ್ಡ್ ಕರ್ಮಾಸ್. ಆ ಕರ್ಮಗಳನ್ನು ಹೇಗೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಅವುಗಳ ಬಗ್ಗೆ ನಿನಗೆ ಒಂದು ಅರಿವು ಇರಬೇಕು. ಸೊ ನಿನ್ನ ಕರ್ಮದ ಬಗ್ಗೆ ನಿನಗೆ ಗೊತ್ತಾಗಬೇಕು. ಸೊ ಯು ರೆಕ್ಟಿಫೈ ಯುವರ್ ಕರ್ಮಾಸ್ ಆ್ಯಕ್ಷನ್ಸ್. ಬಿಕಾಸ್ ನಮ್ಮ ನಾಲೆಡ್ಜ್, ನಮಗಿರುವಂತಹ ಜ್ಞಾನ, ನಮ್ಮ ಸ್ವರೂಪ, ನಮ್ಮ ಸಂಸ್ಕಾರ, ಅವೆಲ್ಲವನ್ನ ನಾವು ಈ ಪ್ರಪಂಚದಲ್ಲಿ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಆ್ಯಕ್ಷನ್ ಅಂತಂದ್ರೆ, ನಾವು ಮಾಡುವಂತಹ ಕರ್ಮ ಅದು ತಿಳಿಸುತ್ತೆ ನನ್ನಲ್ಲಿ ಯಾವ ಜ್ಞಾನ ಇದೆ, ನನ್ನ ಸ್ವರೂಪ ಏನು, ನನ್ನ ಸಂಸ್ಕಾರ ಏನು. ಅವೆಲ್ಲ ನಾನು ಮಾಡ್ತಾ ಇರುವಂತಹ ಕರ್ಮವನ್ನು ನೋಡಿದಾಗ ಹೀ ಈಸ್ ಲೈಕ್ ದಿಸ್ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಮನುಷ್ಯ ಹೇಗೆ ಎನ್ನುವಂತಹದ್ದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಹೌ ಹೀ ಈಸ್ ಬಿಹೇವಿಂಗ್ ಇನ್ ದಿ ವರ್ಲ್ಡ್. ಅವನು ಯಾವ ರೀತಿ ಈ ಪ್ರಪಂಚದಲ್ಲಿ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ ಅನ್ನುವುದರ ಮೇಲೆ ಅವನು ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಮತ್ತು ಕರ್ಮ ಅಂತ ಹೇಳಿದಾಗ, ವೈ ವಿ ಇನ್ವಾಲ್ವ್ ಇನ್ ದಿ ಕರ್ಮಾಸ್? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ವಾಸನಾಸ್, ಪೂರ್ವ ವಾಸನಾಸ್. ಅನೇಕಗಳನ್ನು ಪೂರೈಸಿಕೊಳ್ಳಲಾಗದೇ ಇದ್ದಂತಹ ಪೂರ್ವದಲ್ಲಿ ಅನೇಕಗಳು ನಾವು ಪೂರೈಸಿಕೊಂಡಿಲ್ಲ. ಅವೆಲ್ಲ ಚಿತ್ತದಲ್ಲಿ ಸಂಸ್ಕಾರಗಳಾಗಿ ಇರುತ್ತವೆ. ಅವುಗಳೆಲ್ಲ ಈಗ ಸಿಕ್ಕ ಅವಕಾಶದಲ್ಲಿ ಸೂಕ್ತ ಸಮಯದಲ್ಲಿ ಅವೆಲ್ಲ ಮೊಳಕೆಯೊಡೆದು ಹೊರಬರುತ್ತೆ. ಸೊ ನಮ್ಮ ಸಂಸ್ಕಾರಗಳು ನಮ್ಮನ್ನು ಜ್ಞಾಪಿಸುತ್ತೆ, ಯು ಡೂ ಇಟ್ ಅಂತ. ನಮ್ಮ ಸ್ವಾಮೀಜಿ ಒಬ್ಬರು ಹೇಳ್ತಾ ಇದ್ರು, ಬೆಳಗ್ಗೆ ಬೇಗ ಹೇಳಬೇಕು ಅಂತ ಹೇಳಿ ನೀನು ಅಲಾರಂ ಇಟ್ಕೊಂಡಿರ್ತೀಯ, 5 ಗಂಟೆಗೆ ಹೇಳಬೇಕು ಅಂತ ಹೇಳಿ 5 ಗಂಟೆಗೆ ಅಲಾರಂ ಸೆಟ್ ಮಾಡಿ ಇಟ್ಟಿರ್ತೀಯ, ಮತ್ತು ಬೆಳಗ್ಗೆ ಅಲಾರಂ ಹೊಡೆಯುತ್ತೆ. ನೀನು ಎದ್ದು ಅಲಾರಂನ ಆಫ್ ಮಾಡಿಬಿಟ್ಟು ಸಮಯಕ್ಕೆ ಸರಿಯಾಗಿ ಎದ್ದಿದ್ದೀನಿ ಅಂತ ಹೇಳಿ ನೀನೇನು ಕೆಲಸವನ್ನು ಮಾಡಬೇಕು ಆ ಕೆಲಸದಲ್ಲಿ ನೀನು ತೊಡಕೋತೀಯ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ದಿ ಅಲಾರಂ. ನೀನು ಹೇಳೋದಕ್ಕೆ ಅಲಾರಂ ಅಲ್ಲ ಕಾರಣ. ನೀನು ಈ ರೀತಿ ಹೇಳಬೇಕು ಅಂತ ಹೇಳಿ ಪೂರ್ವವಾಗಿಯೇ ಅಲ್ಲಿ ಒಂದು ಸಂಸ್ಕಾರ ನಿನ್ನನ್ನು ಬಡಿದು ಎಪ್ಸಿರುತ್ತೆ. ಬಹುಶಃ ನೀನು ಸೆಟ್ ಮಾಡಿದಂತಹ ಆ ಒಂದು ಟೈಮಿಂಗು ಮತ್ತು ಇದು ಎರಡೂ ಕೂಡ ಒಂದೇ ರೀತಿಯಲ್ಲಿ ಮ್ಯಾಚ್ ಆಗುತ್ತೆ. ಸೊ ಅಲಾರಂ ಮೂಲಕ ಎದ್ದೇನುವಂತಹದ್ದು ಲೌಕಿಕ. ಬಟ್ ಇನ್ ಡೀಪ್, ಇಫ್ ಯು ಥಿಂಕ್ ಪ್ರಾಪರ್ಲಿ, ಇಟ್ ಈಸ್ ನಾಟ್ ದಿ ಅಲಾರಂ. ಇಟ್ ಈಸ್ ಯುವರ್ ಸಂಸ್ಕಾರಾಸ್. It is your vasanas. It is your certain karmas which makes you to wake up. ಏಕೆಂತಂದರೆ ಅನೇಕ ಸಂದರ್ಭಗಳಲ್ಲಿ ಅಲಾರಂ ಹೊಡೆದಾಗ ಆ ಗಡಿಯಾರದ ತಲೆ ಮೇಲೆ ಹೊಡೆದು ನಾವು ಮತ್ತೆ ನಿದ್ದೆಗೆ ಹೋಗಿರ್ತೀವಿ. ಇಂತಹ ಅನುಭವಗಳು ಕೂಡ ಆಗಿರುತ್ತೆ. ಯಾಕೆ ಅಲಾರಂ ಹೊಡೆದ್ರೂ ಕೂಡ ನಾನು ಹೇಳಲಿಲ್ಲ? ನಾವೇ ಪ್ರಶ್ನೆ ಮಾಡ್ಕೋಬೇಕು. ಅನೇಕ ಸಂದರ್ಭದಲ್ಲಿ ಅಲಾರಂ ಹೊಡೆಯುವ ಸಮಯ, ನಾವು ಎಚ್ಚರ ಆಗುವಂತಹ ಸಮಯ ಎರಡೂ ಒಂದೇ ಆಗಿರುತ್ತೆ. ಅಲಾರಂ ಹೊಡೆದೇ ಇಲ್ಲ, ನಾನು ಎದ್ದಿದ್ದೀನಿ, ಸಮಯ ನೋಡಿದ್ರೆ ಎಕ್ಸಾಕ್ಟ್ಲಿ ಇದೇ ಟೈಮ್ಗೆ ನಾನು ಫಿಕ್ಸ್ ಮಾಡಿದ್ದೆ, ಆಮೇಲೆ ಅಲಾರಂ ಹೊಡೆಯುತ್ತೆ. ಸೊ ಇಂತಹ ಅನೇಕ ಅನುಭವಗಳು ನಮಗೆ ಆಗಿರುತ್ತೆ. ಸೊ ಕರ್ಮದಲ್ಲಿ ನಾನು ಯಾಕೆ ತೊಡಗಿದ್ದೀನಿ, ಯಾಕೆ ನಾನು ಕರ್ಮದಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ವಾಸನಾಸ್. ದೀಸ್ ವಾಸನಾಸ್ ದೇ ರಿಮೈಂಡ್ ಅಸ್, they will force us to do certain karmas. ಇಂತಹ ಕರ್ಮವನ್ನು ನೀನು ಮಾಡು ಅಂತ ಹೇಳಿ ಅವು ನಮ್ಮನ್ನು ಪ್ರಚೋದಿಸುತ್ತೆ. ಒಂದು ಕರ್ಮವನ್ನು ನಾನಾಗೆ ಮಾಡೋದೇ ಇಲ್ಲ. ಆ ಕರ್ಮವನ್ನು ನಾನು ಮಾಡುವುದಕ್ಕೆ ಮುಂಚಿತವಾಗಿ ನನ್ನಲ್ಲಿ ಒಂದು ಆಸೆ ಅಥವಾ ಬಯಕೆ ಎನ್ನುವಂತಹದ್ದು ಹುಟ್ಟಿರುತ್ತೆ. ಅಗೇನ್ ದಟ್ ಆಸೆ ಆ್ಯಂಡ್ ಬಯಕೆ ಹುಟ್ಟಿರುವಂತಹದ್ದು ಹೇಗೆ? ಪೂರ್ವದಲ್ಲಿ ಪೂರೈಸಿಕೊಳ್ಳಲಾಗದಂತಹ ಯಾವುದೋ ಒಂದು ಆಸೆ ಬಯಕೆ ಈಗ ಅದು ಎಚ್ಚೆತ್ತುಕೊಂಡಿದೆ. ಅದು ಎಚ್ಚೆತ್ತುಕೊಂಡಿದ್ದರಿಂದ ಅದು ನನ್ನನ್ನು ಎಬ್ಬಿಸಿದೆ, ಎಚ್ಚರ ಮಾಡಿದೆ. ಸೊ ನೌ ಐ ಆಮ್ ಇನ್ವಾಲ್ವಿಂಗ್ ಇನ್ ದಿಸ್ ಕರ್ಮ
ದಿಸ್ ಈಸ್ ದಿ ಟ್ರೂತ್. ಸೊ ಹೀಗೆ ನಮ್ಮ ವಾಸನಾಗಳಿಗೆ ತಕ್ಕಂತೆ ನಮ್ಮ ಕರ್ಮ ಕೂಡ ನಡೆಯೋದಕ್ಕೆ ಸಾಧ್ಯ. ಇಲ್ಲಿ ಭಗವಂತ ಬಹಳ ಸೂಕ್ಷ್ಮವಾಗಿ ಹೇಳ್ತಾನೆ, ನೀನು ಕರ್ಮವನ್ನು ಮಾಡ್ತಾ ಇದೀಯ ಸರಿಪ್ಪ, ಬಟ್ ಯು ರೆಕ್ಟಿಫೈ ಯುವರ್ ಆಕ್ಷನ್ಸ್. ಹೀಗೆ ಹೇಳಿದಾಗ ಯಾಕೆ ಈ ರೀತಿ ಹೇಳ್ತಾನೆ ಅಂತಂದ್ರೆ, ಕರ್ಮವನ್ನು ಮಾಡುವುದಕ್ಕೆ ಮುಂಚೆ ನಿನ್ನ ಎದುರಿಗೆ ಕೆಲವು ಆಯ್ಕೆಗಳಿದೆ. ಸೊ ನಿನಗೆ ಆಯ್ಕೆ ಇದೆ ಅನ್ನುವಂತಹದ್ದನ್ನು ಅವನು ತಿಳಿಸೋದಕ್ಕೆ ಇಲ್ಲಿ ರೆಕ್ಟಿಫೈ ಯುವರ್ ಆಕ್ಷನ್ಸ್ ಅಂತ ಹೇಳಿರುವಂತಹದ್ದು. ಯಾಕೆಂತಂದ್ರೆ ಬಿಕಾಸ್ ಆಫ್ ದಿ ವಾಸನಾಸ್ ಅನ್ನುವಂತಹದ್ದು ಎಷ್ಟು ಸತ್ಯವೋ, ಆ ವಾಸನಾಗಳು ನಮ್ಮನ್ನ ಪ್ರಚೋದನೆಗೆ ಒಡ್ಡತ್ತೆ, ಕರ್ಮವನ್ನು ಮಾಡೋದಕ್ಕೆ ಪ್ರಚೋದನೆಗೆ ಒಡ್ಡತ್ತೆ. ಆದರೆ ಆ ಹಂತದಲ್ಲಿ ಕರ್ಮವನ್ನ ಮಾಡಬೇಕೋ ಬೇಡವೋ ಅವೆರಡೂ ಕೂಡ ನನ್ನ ಎದುರಿಗಿನಲ್ಲಿ ಆಯ್ಕೆಯಾಗಿ ಬಂದಿರುತ್ತೆ. ನಾನು ಯಾವ ಆಯ್ಕೆಯನ್ನು ಬೇಕಾದರೂ ಮಾಡ್ಕೋಬಹುದು. ಸೊ ಇಲ್ಲಿ ನನ್ನ ಮುಂದೆ ಈ ರೀತಿ ಮಾಡಬೇಕು ಮಾಡಬಾರ್ದು ಅನ್ನುವಂತಹ ಆಯ್ಕೆಗಳು ಇರೋದ್ರಿಂದ ಇಲ್ಲಿ ಭಗವಂತ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ, ರೆಕ್ಟಿಫೈ ಯುವರ್ ಆಕ್ಷನ್ಸ್. ನೀನು ಏನು ಕರ್ಮವನ್ನು ಮಾಡಬೇಕು ಅಂತ ಬಂದಿದೆಯಾ, ಆ ಕರ್ಮವನ್ನು ಮಾಡುವುದಕ್ಕೆ ಮುಂಚೆ ಆ ಕರ್ಮವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸು. ನೀನು ಮಾಡಬೇಕೋ ಬೇಡವೋ, ಮಾಡುವುದೇ ಆದರೆ ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ಮಾಡಬಹುದು, ಅಥವಾ ಬೇಡ ಅನ್ನೋದೇ ಆದರೆ ಯಾಕೆ ಬೇಡ ಅದು ಕೂಡ ನಿನಗೆ ಗೊತ್ತಾಗಬೇಕು. ಸೊ ರೆಕ್ಟಿಫೈ ಯುವರ್ ಆಕ್ಷನ್ಸ್. ಸೊ ಎನ್ ಆಪರ್ಚುನಿಟಿ ಈಸ್ ಗಿವನ್ ವೆದರ್ ಟು ಪರ್ಫಾರ್ಮ್ ಆರ್ ನಾಟ್ ಟು ಪರ್ಫಾರ್ಮ್ ದಟ್ ಪರ್ಟಿಕ್ಯುಲರ್ ಆಕ್ಷನ್. ಒಟ್ಟಿನಲ್ಲಿ ವಿ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ದಿಸ್ ಕರ್ಮ, ಬಟ್ ವಿ ಕ್ಯಾನ್ ಚೇಂಜ್ ದಿ ಕರ್ಮ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಭಗವಂತ. ರೆಕ್ಟಿಫೈ ಯುವರ್ ಆಕ್ಷನ್ ಅಂತಂದಾಗ ನಿನ್ನನ್ನು ಅದು ಪ್ರಚೋದನೆ ಪಡಿಸ್ತಾ ಇದೆ. ಪ್ರಚೋದನೆಗೆ ಒಳಪಟ್ಟಾಗ ನೀನು ಯು ಕೆನಾಟ್ ಎಸ್ಕೇಪ್. ಹಾಗಾದ್ರೆ ನೀನು ಏನು ಮಾಡಬಹುದು ಅಂತಂದ್ರೆ, ಯು ಕ್ಯಾನ್ ಚೇಂಜ್ ದಿ ಕರ್ಮ. ಹೌ? ನೀನು ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗುವಂತೆ ಮಾಡಬಹುದು. ಅದು ಮತ್ತೆ ಕರ್ಮವಾಗಿ ಉಳ್ಕೋಬಾರದು. ಒಂದು ಕರ್ಮ ಮತ್ತೆ ಕರ್ಮವಾಗಬಾರದು. ಕರ್ಮ ಯೋಗವಾಗಿ ಬದಲಾಗುವಂತೆ ಕರ್ಮವನ್ನು ಮಾಡಬೇಕು. ಸೊ ಈ ರೀತಿಯ ಅನೇಕ ಇಂತಹ ಸೂಕ್ಷ್ಮ ಉಪದೇಶಗಳು ಬಂದಾಗ ದಿಸ್ ಭಗವದ್ಗೀತಾ ವಿಲ್ ಗೈಡ್ ಅಸ್. ದಿಸ್ ಭಗವದ್ಗೀತಾ ವಿಲ್ ರೆಕ್ಟಿಫೈ ಅವರ್ ಆಕ್ಷನ್ಸ್ so that we can correctly involve in the karmas. So there is always a chance to correct our karmas. So ultimately for a gnani it is possible for him to see the whole jagat as Ishvara. ಸೊ ಯಾವಾಗ ಒಬ್ಬ ಜ್ಞಾನಿ ಹೀಗೆ ಎಲ್ಲವನ್ನ ತಿಳ್ಕೊತಾನೆ, ಹಂತ ಹಂತವಾಗಿ ಬಂದಿರ್ತಾನೆ. ಪ್ರಾರಂಭದಲ್ಲಿ ಅವನು ಒಬ್ಬ ಆರ್ತ ಭಕ್ತನಾಗಿರ್ತಾನೆ, ಆ ನಂತರದಲ್ಲಿ ಅರ್ಥಾರ್ಥಿಯಾಗಿರ್ತಾನೆ, ಆ ನಂತರದಲ್ಲಿ ಜಿಜ್ಞಾಸುವಾಗಿರ್ತಾನೆ. ಜಿಜ್ಞಾಸು ಅಂತಂದಾಗ ಅವನಲ್ಲಿ ಅನೇಕ ಫಂಡಮೆಂಟಲ್ ಕ್ವಶನ್ಸ್ ಅಬೌಟ್ ದಿಸ್ ವೇದಾಂತದ ಬಹು ಪ್ರಮುಖವಾದ ಪ್ರಶ್ನೆಗಳು ಅವನಲ್ಲಿ ಉಳ್ಕೊಂಡಿರುತ್ತೆ. ನಾನು ಯಾರು, ದೇವರು ಯಾರು, ನನ್ನ ಉದ್ದೇಶ ಏನು, ಇಂತಹ ಪ್ರಶ್ನೆಗಳು ಅವನಲ್ಲಿ ಅಡಗಿರುತ್ತೆ. ಸೊ ಇಟ್ ಈಸ್ ಎ ಚಾನ್ಸ್, ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಹಿಮ್ ಟು ಎಕ್ಸ್ಪ್ಲೋರ್ ಮೋರ್ ನಾಲೆಡ್ಜ್ ಅನ್ನೋಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಿಕ್ಕಿರುವಂತಹ ಒಂದು ಅವಕಾಶ. ಸೊ ಈ ಎಲ್ಲ ಕಾರಣಗಳಿಂದ ಅವನಲ್ಲಿ ಜ್ಞಾನ ಸಂಪಾದನೆ ಕೂಡ ಆಗಿರುತ್ತೆ. ಸೊ ಎ ಜ್ಞಾನಿ ಪ್ರಾರಂಭದಲ್ಲಿ ಹಿ ವಾಸ್ ಓನ್ಲಿ ಎ ಸೀಕರ್. ಆ ನಂತರದಲ್ಲಿ ಅವನು ಜ್ಞಾನಿಯಾಗಿ ಬದಲಾದಾಗ he sees the entire world as Ishvara. So this world is nothing but another form of Ishvara. It is the expression of the Ishvara. ಯಾವ ಒಂದು ದೃಶ್ಯ ಪ್ರಪಂಚವನ್ನು ನಾನು ನೋಡ್ತಾ ಇದ್ದೀನಿ, that ದೃಶ್ಯ ಪ್ರಪಂಚ is the expression of this Ishvara. And he will teach us, he will guide us on the path of upasana. This Ishvara, this Bhagavan, this Paramatma, this Bhagavad Gita, it will guide us on the path of upasana.
ವಾಟ್ ಈಸ್ ಆ್ಯಕ್ಚುಲಿ ಉಪಾಸನಾ? ಉಪಾಸನಾ ಅಂತಂದ್ರೆ ಏನು? ಉಪಾಸನಾ ಅಂತಂದರೆ ಇಟ್ ಈಸ್ ಪ್ಯೂರ್ ಡಿವೋಷನ್. ಡಿವೋಷನ್ ಅಂತಂದ್ರೆ ಏನು? ಭಕ್ತಿ. ಪ್ಯೂರ್ ಭಕ್ತಿ ಅಂತಂದರೆ ನಮ್ಮಲ್ಲಿ ಒಂದು ಅದಕ್ಕೇನಂತಾರೆ, ನಾವು ಏನು ಲವ್ ಟುವರ್ಡ್ಸ್ ಪರಮಾತ್ಮ, ಭಗವಂತನೊಂದಿಗೆ ಆ ಒಂದು ಪ್ರೀತಿ, ಒಲುಮೆ ಅಂತ ಹೇಳ್ತೀವಿ. ಸೊ ಭಗವಂತನೊಂದಿಗೆ ಆ ಒಂದು ಪ್ರೀತಿಯನ್ನು ನಾವು ಬೆಳೆಸ್ಕೊಂಡಾಗ ಇಟ್ ಈಸ್ ಪಾಸಿಬಲ್ ದಟ್ ವಿ ಕ್ಯಾನ್ ಪರಮಾತ್ಮನನ್ನು ಭಕ್ತಿ ಮಾಡೋದಕ್ಕೆ ಸಾಧ್ಯ. ಸೊ ಭಕ್ತಿ ಬೆಳಿಬೇಕು ಅಂತಂದರೆ ನಮ್ಮಲ್ಲಿ ಪ್ರೀತಿ ಇರಬೇಕು. ಸೊ ಭಕ್ತಿ ಈಸ್ ದಟ್ ಪ್ಯೂರ್ ಭಕ್ತಿ ಈಸ್ ಕಾಲ್ಡ್ ದಿ ಉಪಾಸನ. ಆಗ ನಾವು ಭಗವಂತನ ಹತ್ತಿರ ಹೋಗೋದಕ್ಕೆ ಸಾಧ್ಯ. ಸೊ ಟು ಡೆವಲಪ್ ದಿಸ್ ಲವ್ or to develop the right attitude to see the presence of Ishvara everywhere, that is upasana. ಹೀಗೆಲ್ಲ ಆಗಬೇಕು ಅಂತಂದರೆ we have to fulfill our responsibilities. ನಾವು ಅನೇಕಗಳನ್ನು ಇಲ್ಲಿ ಮಾಡಬೇಕಾಗಿರುತ್ತೆ. ವೇದಾಂತ ಕೂಡ ಬಹಳ ಸ್ಪಷ್ಟವಾಗಿ ಯಮ ನಿಯಮ ಅಂತ ಹೇಳಿ ಯಾವೆಲ್ಲವುಗಳನ್ನು ನಾವು ಮಾಡಲೇಬೇಕು ಮತ್ತು ಯಾವುಗಳನ್ನು ನಾವು ಮಾಡಲೇಬಾರದು ಅನ್ನೋಂತಹದನ್ನು ಕೂಡ ತಿಳಿಸಿರುತ್ತೆ. ಸೊ ವಿ ಹ್ಯಾವ್ ಟು ಫುಲ್ಫಿಲ್ ಅವರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಫುಲ್ಫಿಲ್ಲಿಂಗ್ ದಿ ರೆಸ್ಪಾನ್ಸಿಬಿಲಿಟೀಸ್ ಈಸ್ ದಿ ಫಸ್ಟ್ ಸ್ಟೇಜ್, ದಟ್ ಈಸ್ ಕಾಲ್ಡ್ ದಿ ಕರ್ಮ ಆಕ್ಷನ್ಸ್. ಆ ನಂತರದಲ್ಲಿ ಬರುವಂತಹದ್ದು ದ ಸೆಕೆಂಡ್ ಸ್ಟೇಜ್ ಇಸ್ ಉಪಾಸನ. ದ ಫಸ್ಟ್ ಸ್ಟೇಜ್ ಇಸ್ ಕರ್ಮ, ದಿ ಸೆಕೆಂಡ್ ಸ್ಟೇಜ್ ಇಸ್ ಉಪಾಸನ. ಟು ಫುಲ್ಫಿಲ್ ದಿ ರೆಸ್ಪಾನ್ಸಿಬಿಲಿಟೀಸ್ ಈಸ್ ದಿ ಕರ್ಮ. ಆ ನಂತರದಲ್ಲಿ ಆ ಉಪಾಸನ ಅನ್ನುವಂತಹದ್ದು ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ಸ್ಟೇಜ್ ಏನು ಅಂತಂದರೆ, ಬಿಕಾಸ್ ಆಫ್ ದಿ ಉಪಾಸನ ವಿ ಅಟೈನ್ ನಾಲೆಡ್ಜ್, ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ. ಅಂಡ್ ಆಲ್ ದೀಸ್ ಆರ್ ದಿ ಎಸೆನ್ಸ್ ಆಫ್ ಉಪನಿಷತ್. ಉಪನಿಷತ್ತು ತಿಳಿಸುವಂತಹ ಸಾರ ಇದೇ ಆಗಿದೆ. ಭಗವಂತ ಏನು ಗೀತೆನಲ್ಲಿ ಹೇಳ್ತಾನೆ, ರೆಕ್ಟಿಫೈ ಯುವರ್ ಆಕ್ಷನ್ಸ್, ಅದನ್ನೇ ಇಲ್ಲಿ ಉಪನಿಷತ್ತುಗಳು ಕೂಡ ಹೇಳತ್ವೆ. ಸಕಾಮ ಕರ್ಮ ಅಂತ ಕರೆಯುತ್ತೆ, ಕರ್ಮಯೋಗ ಅಂತ ಹೇಳುತ್ತೆ, ಉಪಾಸನ ಅಂತ ಹೇಳುತ್ತೆ, ಜ್ಞಾನವನ್ನು ಹೊಂದು ಅಂತ ಹೇಳುತ್ತೆ. ಸೊ ಆಲ್ ದೀಸ್ ಆರ್ ದಿ ಎಸೆನ್ಸ್ ಆಫ್ ಉಪನಿಷತ್ಸ್. ಬಟ್ ಅಗೇನ್ ಇನ್ ಭಗವದ್ಗೀತಾ, ಭಗವಾನ್ ಶ್ರೀಕೃಷ್ಣ through his teachings and guidance, he will prepare us stage by stage. ಹಂತ ಹಂತವಾಗಿ ನಮ್ಮನ್ನು ಬೆಳೆಸ್ತಾನೆ ಪರಮಾತ್ಮ, ನಮ್ಮನ್ನು ಪ್ರಿಪೇರ್ ಮಾಡ್ತಾನೆ. ಹಂತ ಹಂತವಾಗಿ ನಮಗೆ ಆ ಯೋಗ್ಯತೆ ಸಿಗುವಂತೆ ಮಾಡ್ತಾನೆ. ಸೊ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ. ಸೊ ಇಲ್ಲಿ ಗೋಪಾಲ ನಂದನ ಅಂತ ಕರೆದಿರುವಂತಹದ್ದು ಪರಮಾತ್ಮ ಶ್ರೀಕೃಷ್ಣನನ್ನ. ಯಾಕೆ ಅವನನ್ನ ಗೋಪಾಲ ನಂದನ ಅಂತ ಕರೆದಿದ್ದಾರೆ? ಬಿಕಾಸ್ ಹಿ ನೋಸ್ ಅಬೌಟ್ ದಿ ಕೌಸ್ ಅಂತಂದ್ರೆ ಅದರ ಅರ್ಥ ಸರ್ವೋಪನಿಷದೋ ಗಾವೋ ಅಂತ ಹೇಳಿದಾಗ ಪರಮಾತ್ಮ ಶ್ರೀಕೃಷ್ಣನಿಗೆ ಎಲ್ಲಾ ಉಪನಿಷತ್ತುಗಳ ಬಗ್ಗೆ ಜ್ಞಾನ ಇದೆ. ಹಿ ನೋಸ್ ಅಬೌಟ್ ದಿ ಕೌಸ್ ಅಂತಂದ್ರೆ ಹಿ ನೋಸ್ ಅಬೌಟ್ ದಿ ಉಪನಿಷತ್ಸ್. ಹಸುಗಳು ಯಾವ ಸಮಯದಲ್ಲಿ ಹಾಲು ಕೊಡುತ್ತೆ, ಹಸುಗಳಿಂದ ಹಾಲನ್ನು ನಾವು ಹೇಗೆ ಪಡ್ಕೋಬೇಕು, ಹಾಲನ್ನು ಹೇಗೆ ಹಿಂಡಬೇಕು, ಸಿಕ್ಕಂತಹ ಆ ಹಾಲು ದಟ್ ಈಸ್ ಅಮೃತ, ಅವುಗಳನ್ನು ಹೇಗೆ ಉಪಯೋಗಿಸ್ಕೋಬೇಕು. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಸಿಮಿಲರ್ಲಿ ಒನ್ ಶುಡ್ ಡೆವಲಪ್ ದಿ ಲವ್ ಟುವರ್ಡ್ಸ್ ಉಪನಿಷತ್ಸ್. ಪ್ರಾರಂಭದಲ್ಲಿ ಉಪನಿಷದಿಕ್ ನಾಲೆಡ್ಜ್ ನನಗೆ ಬೇಕು ಅಂತಂದ್ರೆ, ಹೇಗೆ ಹಸುವಿನ ಹಾಲು ಬೇಕು ಅಂತಂದಾಗ ಹಸುವನ್ನು ಪ್ರೀತಿ ಮಾಡಬೇಕು, ಎಕ್ಸಾಕ್ಟ್ಲಿ ಲೈಕ್ ದಟ್ ಈ ಒಂದು ಉಪನಿಷತ್ ನಾಲೆಡ್ಜ್ ನನಗೆ ಬೇಕು ಅಂತಂದಾಗ ನಾನು ಉಪನಿಷತ್ನ ಪ್ರೀತಿ ಮಾಡಬೇಕು. ಆಗ ಉಪನಿಷತ್ ದೇ ಸ್ಟಾರ್ಟ್ ರಿವೀಲಿಂಗ್ ದಿ ಜ್ಞಾನ. ಹಸುವನ್ನು ಪ್ರೀತಿಸಿದಾಗ ಹೇಗೆ ಆ ಹಸು ಹಾಲನ್ನು ನಮಗೆ ಕೊಡುತ್ತೆ, ಆ ರೀತಿಯಲ್ಲಿ ನಾವು ಉಪನಿಷತ್ನ ಪ್ರೀತಿಸಿದಾಗ ಈ ಉಪನಿಷತ್ ನಮಗೆ ಜ್ಞಾನವನ್ನು ಕೊಡುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಉಪನಿಷತ್ನ ಓದೋದಕ್ಕೆ ಸಾಧ್ಯ ಇಲ್ಲ.
ಮತ್ತು ಉಪನಿಷತ್ ಅನ್ನುವಂಥದ್ದು ಕೇವಲ ಒಂದು ಗ್ರಂಥ ಅಲ್ಲ, ದೇರ್ ಆರ್ ಸೋ ಮೆನಿ ಉಪನಿಷತ್ಸ್. ಒಂದು ಉಪನಿಷತ್ತೇ ಆಗೋದಿಲ್ಲ ಅಂತಂದ ಮೇಲೆ ನಾವು ಹೇಗೆ ಅನೇಕ ಉಪನಿಷತ್ಗಳನ್ನ ಓದೋದಕ್ಕೆ ಸಾಧ್ಯ? ಆದರೆ ಆ ಎಲ್ಲ ಉಪನಿಷತ್ಗಳಲ್ಲಿರುವಂತಹ ಸಾರವನ್ನ ಭಗವಂತ ಭಗವದ್ಗೀತೆಯ ಮೂಲಕ ನಮಗೆ ಕೊಡ್ತಾನೆ. ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಇಲ್ಲಿ ಪಾರ್ಥ ಅಂತ ಕರಿತಾ ಇರುವಂತಹದ್ದು, ಪಾರ್ಥ ಈಸ್ ವತ್ಸ. ವತ್ಸ ಅಂದ್ರೆ ಕರು. ಉಪನಿಷತ್ ಅಂತಂದ್ರೆ ಹಸುಗಳು ಹಾಲನ್ನ ಕೊಡಬೇಕು ಅಂತಂದ್ರೆ ಕರು ಫಸ್ಟ್ ಹಾಲನ್ನ ಕುಡಿಬೇಕು, ಆ ನಂತರದಲ್ಲಿ ಹಸು ನಮಗೆ ಹಾಲನ್ನ ಕೊಡುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ಈ ಒಂದು ಉಪನಿಷತ್ ನಾಲೆಡ್ಜ್ ನಮಗೆ ಸಿಗಬೇಕು ಅಂತಂದ್ರೆ ಅಲ್ಲಿ ಅರ್ಜುನ ಇರಬೇಕು. ಬಿಕಾಸ್ ಅರ್ಜುನ ಈಸ್ ದಿ ವತ್ಸ, ಹಿ ಈಸ್ ಎ ಕರು ದೇರ್. ಅರ್ಜುನ ಈಸ್ ಎ ವತ್ಸ. ಕರು ಅಲ್ಲಿ ಕುಡಿದ ನಂತರ ಹೇಗೆ ನಮಗೆ ಹಾಲು ಸಿಗುತ್ತೋ ಆ ರೀತಿಯಲ್ಲಿ ಅರ್ಜುನನ ಕಾರಣದಿಂದ ಈ ಒಂದು ನಾಲೆಡ್ಜ್ ಇಡೀ ಮಾನವ ಕುಲಕ್ಕೆ ಸಿಗತ್ತೆ. ಇಡೀ ವಿಶ್ವಕ್ಕೆ ಈ ಭಗವದ್ಗೀತಾ ಅನ್ನುವಂತಹ ಬಹಳ ದೊಡ್ಡ ಜ್ಞಾನ ನಿಧಿ ಎಲ್ರಿಗೂ ಸಿಗೋ ಹಾಗಾಯಿತು. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಪರಮಾತ್ಮ ಈ ಬಿಕಮ್ ದಿಸ್ ಗೋಪಾಲ ನಂದನ, ದುಗ್ಧ ಗೋಪಾಲ ನಂದನ. ಹಸುವಿನಿಂದ ಹಾಲನ್ನು ಹಿಂಡುವಂತಹವನು ಕೂಡ ಪರಮಾತ್ಮ ಶ್ರೀಕೃಷ್ಣ. ಹಸುವಿನಿಂದ ಹಾಲನ್ನು ಹಿಂಡಿ ಅಂತಂದ್ರೆ ಉಪನಿಷತ್ಗಳಲ್ಲಿ ಇರುವಂತಹ ಜ್ಞಾನವನ್ನ ಪರಮಾತ್ಮ ಈ ಗೀತೆಯ ಉಪದೇಶದ ಮೂಲಕ ನಮಗೆ ಕೊಟ್ಟಿದ್ದಾನೆ. ಸೊ ಸಚ್ಯ ಭಗವಾನ್ ನಮಸ್ಕಾರ. ಮತ್ತು ಮುಂದೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರಾಸ್ತು ಭಗವಾನ್ ಶ್ರೀಕೃಷ್ಣ. ವಸುದೇವ ಸುತಂ ದೇವಂ, this Krishna, he is Sakshat Devata, he is the Ishvara, he is the Lord of this universe. He is the Lord ಅನ್ನುವಂತಹದನ್ನ ಅವನೇ he reveals his identity in ಭಗವದ್ಗೀತಾ. ಈಗ ನಾವು ಯಾರು ಹೊಸಬ್ರನ್ನ ನೋಡಿದಾಗ ಕೂಡಲೇ ನಾವು ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ಅವರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಮಾಡ್ತೀವಿ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಪರಿಚಯ ಏನು? ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಅರ್ಜುನನಿಗೆ ಭಗವಂತ ಹಿ ರಿವೀಲ್ಸ್ ಹಿಸ್ ಐಡೆಂಟಿಟಿ. ಗೀತೆಯ 4ನೇ ಅಧ್ಯಾಯದಲ್ಲಿ ಭಗವಂತ ಅವನ ಕಡೆ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಜುನನ್ಗೆ ಹೇಳ್ತಾನೆ, ಎಲೆ ಭರತ, ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿ ಯಾವಾಗೆಲ್ಲ ಆಗತ್ತೆ ಆಗ ನನ್ನ ಸ್ವರೂಪದ ರಚನೆಯನ್ನು ನಾನೇ ಮಾಡ್ಕೋತೀನಿ. ಅರ್ಥಾತ್ ನಾನು ಸಾಕಾರ ರೂಪದಿಂದ ಜನಗಳ ಮುಂದೆ ಈ ಭೂಮಿಯಲ್ಲಿ ನಾನು ಕಾಣಿಸ್ಕೋತೀನಿ. ದಟ್ ಈಸ್ ಕಾಲ್ಡ್ ದಿ ಅವತಾರ. ಅವತಾರ ಅಂತಂದ್ರೆ ನಾನು ಅವತರಿಸು ಅಂತಂದ್ರೆ ಮೇಲ್ಗಡೆಯಿಂದ ಭಗವಂತ ಇಳಿದು ಬರುವಂತಹದ್ದನ್ನ ಅವತಾರ ಅಂತ ಹೇಳ್ತಾರೆ. ಸೊ ಭಗವಂತನ ಅವತಾರ ಯಾವಾಗ ಆಗತ್ತೆ ಅಂತಂದ್ರೆ ಯಾವಾಗೆಲ್ಲ ಧರ್ಮದ ಹಾನಿ ಆಗತ್ತೆ, ಅಧರ್ಮ ವೃದ್ಧಿ ಆಗತ್ತೆ, ತಾಂಡವವಾಡತ್ತೆ, ಆ ಸಂದರ್ಭದಲ್ಲಿ ಪರಮಾತ್ಮ ತನ್ನ ಸಾಕಾರ ರೂಪವನ್ನು ರಚನೆ ಮಾಡಿಕೊಂಡು ಅಂತಂದ್ರೆ ಯಾವ ರೀತಿಯಲ್ಲಿ ನಾನು ಭೂಮಿಗೆ ಬರಬೇಕು ಅನ್ನೋಂತಹದನ್ನ ಹಿ ಡಿಸೈಡ್ಸ್ ಅಂಡ್ ಹಿ ಕಮ್ಸ್ ಡೌನ್ ಟು ದಿಸ್ ಅರ್ತ್. ಈ ಭೂಮಿಗೆ ಬರ್ತಾನೆ. ಯಾಕೆ ಅಂತಂದ್ರೆ ಅವನು ಬಂದು ಏನ್ ಮಾಡ್ತಾನೆ? ಸಾಧು ಪುರುಷರನ್ನ ಉದ್ಧರಿಸುವುದಕ್ಕಾಗಿ. ಪರಿತ್ರಾಣಾಯ ಸಾಧೂನಾಂ, ಸಾಧು ಪುರುಷರನ್ನ ಉದ್ಧಾರ ಮಾಡೋದಕ್ಕಾಗಿ, ಹಾಗೂ ವಿನಾಶಾಯ ಚ ದುಷ್ಕೃತಾಂ, ಪಾಪಕರ್ಮಗಳನ್ನ ಮಾಡ್ತಾ ಇರುವಂತಹವ್ರನ್ನ ವಿನಾಶ ಮಾಡೋದಕ್ಕಾಗಿ,
ಅವರನ್ನು ಶಿಕ್ಷಿಸುವುದಕ್ಕಾಗಿ ಮತ್ತು ಧರ್ಮ ಪುನರ್ಸ್ಥಾಪನೆಯಾಗಬೇಕು. ಸೊ ಧರ್ಮದ ಪುನರ್ಸ್ಥಾಪನೆಯಾಗಬೇಕು, ಸಾಧು ಸಂತರನ್ನು ರಕ್ಷಿಸಬೇಕು, ಪಾಪದ ಕರ್ಮಗಳನ್ನು ಮಾಡ್ತಾ ಇರುವಂತಹವ್ರನ್ನ ಶಿಕ್ಷಿಸಬೇಕು. ಈ ಎಲ್ಲ ಕಾರಣಗಳಿಂದ ನಾನು ಮತ್ತೆ ಮತ್ತೆ ಯುಗ ಯುಗದಲ್ಲಿ ನಾನು ಬರ್ತಾನೆ ಇರ್ತೀನಿ. ಸೊ ಯಾವಾಗ ಬರ್ತೀನಿ? ಯಾವಾಗ ಅಧರ್ಮ ಜಾಸ್ತಿ ಆಗತ್ತೆ, ಧರ್ಮಕ್ಕೆ ಹಾನಿಯಾಗತ್ತೆ, ಆ ಎಲ್ಲ ಸಂದರ್ಭದಲ್ಲಿ ನಾನು ನನ್ನ ಸಾಕಾರ ರೂಪವನ್ನು ರಚನೆ ಮಾಡಿಕೊಂಡು ನಾನು ಬರ್ತೀನಿ. ಸೊ ಹೀಗೆ ಅರ್ಜುನನಿಗೆ ಹಿ ರಿವೀಲ್ಸ್ ಹಿಸ್ ಐಡೆಂಟಿಟಿ, ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಪರಮಾತ್ಮ ಹೇಳ್ತಾನೆ, ಹಿ ಸೇಸ್ ಟು ಪ್ರೊಟೆಕ್ಟ್ ಧರ್ಮ, ಧರ್ಮವನ್ನು ನಾನು ರಕ್ಷಣೆ ಮಾಡೋದಕ್ಕಾಗಿ ಇದು ಮೊದಲನೇ ಸಲ ಅಲ್ಲ. ಐ ಹ್ಯಾವ್ ಟೇಕನ್ ದಿಸ್ ಅವತಾರ ಮೆನಿ ಎ ಟೈಮ್ಸ್. ನಾನು ಈಗಾಗಲೇ ಈ ರೀತಿ ಅನೇಕ ಅವತಾರಿಗಳನ್ನು ಎತ್ತಿ ಇಲ್ಲಿಗೆ ಬಂದಿದ್ದೀನಿ. ಅರ್ಜುನ, ನಿನಗೆ ನಿನ್ನ ಜನ್ಮದ ಬಗ್ಗೆ ಏನೊಂದೂ ಗೊತ್ತಿಲ್ಲ. ನಿನಗೂ ಕೂಡ ಈಗಾಗಲೇ ಸಾಕಷ್ಟು ಜನ್ಮಗಳಾಗಿದೆ, ನಿನಗೂ ಕೂಡ ಅನೇಕ ಜನ್ಮಗಳಾಗಿದೆ. ನಾನು ಕೂಡ ಅನೇಕ ಅವತಾರಗಳನ್ನು ಎತ್ಕೊಂಡು ಬಂದಿದ್ದೀನಿ. ಆದರೆ ನನ್ನ ಪ್ರತಿ ಅವತಾರ ಯಾಕೆ, ಹೇಗೆ, ಅವೆಲ್ಲವುಗಳ ಬಗ್ಗೆ ನನಗೆ ನೆನಪಿದೆ. ಆದರೆ ನಿನಗೆ ನಿನ್ನ ಯಾವ ಜನ್ಮದ ನೆನಪುಗಳು ಕೂಡ ಇಲ್ಲ. ನನಗೆಲ್ಲ ಗೊತ್ತಿದೆ, ನಿನಗೆ ಯಾವುದೂ ಗೊತ್ತಿಲ್ಲ. ನನ್ನ ಹಿಂದಿನ ಎಲ್ಲ ಅವತಾರಗಳು, ಅದರ ಉದ್ದೇಶಗಳು, ಹೀಗೆ ಎಲ್ಲವೂ ನನ್ನ ಸ್ಮರಣೆಯಲ್ಲಿದೆ. ಜೀವ ಅಂತ ಹೇಳಿದಾಗ ಹಿಸ್ ಕೆಪಾಸಿಟಿ ಈಸ್ ವೆರಿ ಲೆಸ್, ಹಿ ಈಸ್ ವೆರಿ ಮಚ್ ಲಿಮಿಟೆಡ್. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಆಲ್ ಜೀವಾಸ್ ಈ ಒಂದು ಸೃಷ್ಟಿಯಲ್ಲಿ ಅನೇಕ ಬಾರಿ ಹುಟ್ಟಿರ್ತಾರೆ. ಅವರೆಲ್ಲರಿಗೂ ಕೂಡ ಅನೇಕ ಬೇರೆ ಬೇರೆ ಜನ್ಮಗಳು, ಬೇರೆ ಬೇರೆ ಶರೀರಗಳು ಅಂತಂದರೆ ದೇಹಗಳು, ಇವೆಲ್ಲ ಸಿಕ್ಕಿರುತ್ತೆ. ಸ್ಥೂಲ ಶರೀರ ಅಂತ ಕರೆಯುವಂತಹ ಈ ನಮ್ಮ ದೇಹ ಪ್ರತಿ ಜನ್ಮದಲ್ಲೂ ಬದಲಾವಣೆ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಮನುಷ್ಯನಾಗಿ, ಕೆಲವೊಮ್ಮೆ ಪ್ರಾಣಿಯಾಗಿ, ಪಕ್ಷಿಯಾಗಿ, ಕ್ರಿಮಿಕೀಟಗಳಾಗಿ, ಗಿಡ ಮರಗಳಾಗಿ, ಹೀಗೆ ನಮ್ಮ ಸ್ಥೂಲ ಶರೀರದಲ್ಲಿ ಅನೇಕ ಬದಲಾವಣೆಗಳಾಗತ್ತೆ. ಆದರೆ ಸೂಕ್ಷ್ಮ ದೇಹ ಅಂತ ಇದೆಯಲ್ಲ, ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಬದಲಾವಣೆ ಈಸ್ ಓನ್ಲಿ ಇನ್ ದಿ ಸ್ಥೂಲ ಶರೀರ. ಕೇವಲ ಸ್ಥೂಲ ಶರೀರಕ್ಕೆ ಮಾತ್ರ ಬದಲಾವಣೆಗಳಿದೆ. ಸೂಕ್ಷ್ಮ ಶರೀರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರೋದಿಲ್ಲ. ಸೊ ವಿ ಹ್ಯಾವ್ ಬೀನ್ ಕ್ಯಾರಿಯಿಂಗ್ ದಿ ಸೇಮ್ ಮನಃ ಬುದ್ಧಿ ಚಿತ್ತ ಅಹಂಕಾರ, ಅದನ್ನು ಅಂತಃಕರಣ ಅಂತ ಕರಿತೀವಿ. ದಿಸ್ ಅಂತಃಕರಣ, ಅಲ್ಲಿ ಯಾವ ಬದಲಾವಣೆ ಇರೋದಿಲ್ಲ. ಬದಲಾವಣೆ ಇರುವಂತಹದ್ದು ಸ್ಥೂಲ ಶರೀರ, ಕಾಣ್ತಾ ಇರುವಂತಹ ಶರೀರದಲ್ಲಿ ಮಾತ್ರ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಸೊ ದಿಸ್ ಫಿಸಿಕಲ್ ಬಾಡಿ, ದಿಸ್ ಸ್ಥೂಲ ಶರೀರ, ವಿ ಕಾಲ್ ಇಟ್ ಲೈಫ್ ಫಾರ್ಮ್. ವಿ ಕೀಪ್ ಆನ್ ಚೇಂಜಿಂಗ್ ದಿ ಲೈಫ್ ಫಾರ್ಮ್ಸ್. ಸೊ ಪ್ರತಿ ಜನ್ಮದಲ್ಲೂ ಈ ಒಂದು ಸ್ಥೂಲ ದೇಹದ ಬದಲಾವಣೆ ಆಗ್ತಾನೆ ಇರುತ್ತೆ. ಲಿಂಗದಲ್ಲಿ ಬದಲಾವಣೆ ಆಗತ್ತೆ. ಜೆಂಡರ್, ಕೆಲವೊಮ್ಮೆ ಗಂಡಸಾಗಿ ಹುಟ್ಟಬಹುದು, ಮತ್ತೊಮ್ಮೆ ಹೆಣ್ಣಾಗಿ ಹುಟ್ಟಬಹುದು. ಸೊ ಲಿಂಗದಲ್ಲಿ ಬದಲಾವಣೆ ಇರುತ್ತೆ, ರೂಪದಲ್ಲಿ ಬದಲಾವಣೆ ಇರುತ್ತೆ, ಶರೀರದಲ್ಲಿ ಕೂಡ ಬದಲಾವಣೆ ಇರುತ್ತೆ. ಹೇಗೆ ಅಂತಂದರೆ ಒಮ್ಮೆ ಮನುಷ್ಯನ ಶರೀರ, ಮತ್ತೊಮ್ಮೆ ಪ್ರಾಣಿಯ ಶರೀರ, ಈ ರೀತಿ ಶರೀರದಲ್ಲೂ ಕೂಡ ಬದಲಾವಣೆ ಇರುತ್ತೆ. ಜೊತೆಗೆ ಪ್ರತಿ ಜನ್ಮದಲ್ಲೂ ಕೂಡ ನಮ್ಮ ಸ್ಥಳಗಳು, ಅವುಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಒಮ್ಮೆ ಈ ಒಂದು ದೇಶದಲ್ಲಿ, ಮತ್ತೊಮ್ಮೆ ಮತ್ತೊಂದು ದೇಶದಲ್ಲಿ, ಇನ್ನೊಮ್ಮೆ ಇನ್ನೊಂದು ಕಾಡಿನಲ್ಲಿ, ನಾಡಿನಲ್ಲಿ, ಹೀಗೆ ಪ್ರತಿ ಜನ್ಮದಲ್ಲೂ ಕೂಡ ನಾವು ಒಂದೇ ಪರಿಸರದಲ್ಲಿ ಹುಟ್ಟೋದಿಲ್ಲ. ಅನೇಕ ಬೇರೆ ಬೇರೆ ಪರಿಸರಗಳಲ್ಲಿ ನಾವು ಹುಟ್ಟಿರ್ತೀವಿ. ಸೊ ಇವೆಲ್ಲವುಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ಒಮ್ಮೆ ಮನುಷ್ಯನ ಶರೀರ,
ಮತ್ತೊಮ್ಮೆ ಮತ್ತೊಂದು ರೂಪ, ಮತ್ತೊಮ್ಮೆ ಮತ್ತೊಂದು ಜೆಂಡರು, ಮತ್ತೊಮ್ಮೆ ಮತ್ತೊಂದು ಪರಿಸರ, ಹೀಗೆ ಅನೇಕ ರೀತಿಯ ಬದಲಾವಣೆಗಳು ನಿರಂತರವಾಗಿ ನಮ್ಮ ಪ್ರತಿ ಜನ್ಮದಲ್ಲೂ ಇರುತ್ತೆ. ಹೀಗೆ ನಾವು ಅನೇಕ ಜನ್ಮಗಳನ್ನು ದಾಟಿ ಬಂದಿದ್ದೀವಿ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಟೇಕನ್ ಕೌಂಟ್ಲೆಸ್ ಜನ್ಮಾಸ್. ಎಣಿಸೋದಕ್ಕೆ ಸಾಧ್ಯವೇ ಇಲ್ಲ, ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಷ್ಟು ಜನ್ಮಗಳನ್ನು, ಶರೀರಗಳನ್ನು ನಾವು ಪಡೆದಿದ್ದೀವಿ. ಅದೇ ರೀತಿ ಪ್ರತಿ ಜನ್ಮದಲ್ಲಿಯೂ ಅನೇಕ ಅನುಭವಗಳು, ಒಂದೊಂದು ಜನ್ಮದಲ್ಲೇ ಅನೇಕ ಅನುಭವಗಳು ಅಂತಂದ ಮೇಲೆ ಈಗಾಗಲೇ ಎಷ್ಟೋ ಜನ್ಮಗಳು ಬಂದು ಹೋಗಿದೆ. ದಟ್ ಮೀನ್ಸ್ ಎಕ್ಸ್ಪೀರಿಯನ್ಸಸ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಕೌಂಟ್ಲೆಸ್, ಅನೇಕ ಅನುಭವಗಳು ಕೂಡ ಆಗಿರೋದ್ರಲ್ಲಿ ಅನುಮಾನ ಇಲ್ಲ. ಹೀಗೆ ಅನೇಕ ಆಗಿದೆ, ಅದು ಸತ್ಯ. ಆದರೆ ಅನ್ಫಾರ್ಚುನೇಟ್ಲಿ ನಮಗೆ ಮೋಕ್ಷದ ಅನುಭವ ಆಗಿಲ್ಲ. ಮೋಕ್ಷದ ಅನುಭವ ಆಗಿಲ್ಲ ಅನ್ನುವಂತಹದ್ದು ಹೇಗೆ ಎಷ್ಟು ಗ್ಯಾರಂಟಿಯಾಗಿ ಹೇಳಬಹುದು ಅಂತಂದರೆ, ಬಿಕಾಸ್ ಮೋಕ್ಷದ ಅನುಭವ ಅನ್ನುವಂತಹದ್ದು ಆಗಿದ್ದಿದ್ದರೆ ಮತ್ತೆ ಇನ್ನೊಂದು ಜನ್ಮ ಅನ್ನುವಂತಹದ್ದು ಇರ್ತಾ ಇರಲಿಲ್ಲ. ಆದರೆ ಮತ್ತೆ ಮತ್ತೆ ಜನ್ಮಗಳು ಸಿಗ್ತಾ ಇದೆ ಅಂತಂದ ಮೇಲೆ ಮೋಕ್ಷದ ಪರಿಚಯ ಆಗಿಲ್ಲ, ಮೋಕ್ಷದ ಅನುಭವ ಆಗಿಲ್ಲ. ಹೀಗೆ ಹೇಳಿದಾಗ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟತ್ತೆ. ನಮಗೆ ಅನೇಕ ಜನ್ಮಗಳಾಗಿದೆ, ಅನೇಕ ಅನುಭವಗಳು ಕೂಡ ಆಗಿದೆ. ಇಷ್ಟೊಂದು ಜನ್ಮ, ಇಷ್ಟೊಂದು ಅನುಭವಗಳಾದರೂ ಕೂಡ ಸ್ವಲ್ಪವಾದರೂ ನಮ್ಮ ಸ್ಮರಣೆಗೆ ಬರಬೇಕಾಗಿತ್ತಲ್ಲ. ಎಲ್ಲ ಜನ್ಮಗಳ ಎಲ್ಲ ಅನುಭವಗಳ ಸ್ಮರಣೆ ಬೇಡ, ಅಟ್ಲೀಸ್ಟ್ ಸ್ವಲ್ಪವಾದರೂ ನಮ್ಮ ನೆನಪಿಗೆ ಬರಬಹುದಾಗಿತ್ತಲ್ಲ ಅನ್ನೋಂತಹ ಪ್ರಶ್ನೆ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದರೆ, ಬಿಕಾಸ್ ಆಫ್ ದಿ ಲಿಮಿಟೇಷನ್ಸ್ ಆಫ್ ದಿ ಜೀವ. ಅದನ್ನು ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ನನಗೆ ಇವೆಲ್ಲ ಜ್ಞಾಪಕ ಇದೆ, ನನಗೆ ಜ್ಞಾಪಕ ಇಲ್ಲ, ನಿನಗೆ ಜ್ಞಾಪಕ, ನನಗೆ ಜ್ಞಾಪಕ ಇದೆ, ನಿನಗೆ ಜ್ಞಾಪಕ ಇಲ್ಲ. ಯಾಕೆ ಅಂತಂದರೆ, ನಾನು ಆತ್ಮಭಾವದಲ್ಲಿ ಇರ್ತೀನಿ, ನೀನು ಜೀವಭಾವದಲ್ಲಿ ಇರ್ತೀಯ. ಆತ್ಮಭಾವ ಅಂತಂದರೆ ಅಲ್ಲಿ ಲಿಮಿಟೇಷನ್ಸ್ ಅನ್ನುವಂತಹದ್ದೇ ಇಲ್ಲ, ಬಿಯಾಂಡ್. ಜೀವಭಾವ ಅಂತ ಹೇಳಿದಾಗ ದೇರ್ ಈಸ್ ಆಲ್ವೇಸ್ ಲಿಮಿಟೇಷನ್. ಸೊ ಈ ಆತ್ಮಭಾವದಲ್ಲಿ ಹುಟ್ಟು ಸಾವು ಅನ್ನುವಂತಹದ್ದಿಲ್ಲ. ಕೇವಲ ಕೆಲವು ಉದ್ದೇಶಗಳಿಗಾಗಿ ಒಂದು ರೂಪವನ್ನು, ಸಾಕಾರ ರೂಪವನ್ನು ಪಡೆದು ನಾನು ಅವತಾರವನ್ನು ತಗೋತೀನಿ. ಅದನ್ನು ಜನ್ಮ ಅಂತ ಕೂಡ ಕರೀತಾರೆ, ಬಟ್ ಇಟ್ ಈಸ್ ಅವತಾರ. ದಿಸ್ ಇಸ್ ಆತ್ಮಭಾವ. ಜೀವಭಾವ ಅಂತಂದಾಗ ಈ ರೀತಿಯಲ್ಲ. ಈ ಹುಟ್ಟು ಸಾವನ್ನು ಆ ಮೂಲಕವೇ ಅವನು ಅನೇಕ ಶರೀರಗಳನ್ನು, ಅನೇಕ ಜನ್ಮಗಳನ್ನು ಪಡೆದಿರ್ತಾನೆ. ಆದ್ರಿಂದ ಆತ್ಮ ಈಸ್ ಎಟರ್ನಲ್. ಸೊ ಜೀವ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಮಚ್ ಲಿಮಿಟೆಡ್. ಜೀವ ಅಂತಂದಾಗ ಅನೇಕ ಸಂದರ್ಭಗಳಲ್ಲಿ ನಾವು ಈ ಹಿಂದೆ ಇದೇ ಜನ್ಮದಲ್ಲಿ ನಡೆದಂತಹ ಅನೇಕ ಘಟನೆಗಳನ್ನು ನಾವು ಮರ್ತಿರ್ತೀವಿ, ಜ್ಞಾಪಕ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಜನ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದೇ ನಮ್ಮ ನೆನಪಿಗೆ ಬರ್ತಾ ಇಲ್ಲ ಅಂತಂದ ಮೇಲೆ ಎಷ್ಟೋ ಜನ್ಮಗಳನ್ನು ದಾಟಿ ಬಂದಿದ್ದೀವಲ್ಲ, ಆ ಜನ್ಮಗಳನ್ನು, ಆ ಜನ್ಮದಲ್ಲಿ ಆದಂತಹ ಅನುಭವಗಳನ್ನು ನಾವು ನೆನಪು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಮ್ಮ ನೆನಪಿಗೆ ಅವುಗಳು ಬರೋದಿಲ್ಲ. ಆದ್ದರಿಂದ ಪೂರ್ವಜನ್ಮದ ಸ್ಮರಣೆ ಎನ್ನುವಂತಹದ್ದು ಇಟ್ ಈಸ್ ಇಂಪಾಸಿಬಲ್. ಬಟ್ ಈಗಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ. ನಾವು ಎಷ್ಟೋ ಜನಗಳನ್ನು ನೋಡಿರ್ತೀವಿ, ಅವರು ತಮ್ಮ ಪೂರ್ವಜನ್ಮದ ಸ್ಮರಣೆ ಅಂತ ಹೇಳಿ ಕೆಲವುಗಳನ್ನು ಜ್ಞಾಪಿಸ್ಕೋತಾರೆ. ನಾನು ಇಂತಹ ಕಡೆ ಹುಟ್ಟಿದ್ದೆ, ನನ್ನ ತಂದೆ ತಾಯಿ ಇಂತಹವರಾಗಿದ್ದರು, ನನ್ನ ಮಕ್ಕಳು ಇಂತಹವರಿದ್ದರು, ನಾನು ಇಂತಹ ವ್ಯಾಪಾರಿ ಆಗಿದ್ದೆ ಅಥವಾ ಪಂಡಿತ ಆಗಿದ್ದೆ, ಮತ್ತೇನೋ ಆಗಿದ್ದೆ ಅಂತ ಅವರು ಕೆಲವುಗಳನ್ನು ನೆನಪು ಮಾಡ್ಕೋತಾರೆ. ಆ ನೆನಪು ಮಾಡಿಕೊಂಡಾಗ ಅಲ್ಲಿ ಹೋಗಿ ನೋಡಿದಾಗ ಕೆಲವೊಮ್ಮೆ ಅದೆಲ್ಲ ಪ್ರೂವ್ ಆಗುತ್ತೆ. ಆ ರೀತಿ ಆಗಿರುವಂತಹ ಸಾಧ್ಯತೆಗಳು ಇದೆ. ಬಟ್ ಇಂತಹ ಸ್ಮರಣೆಗಳು ಯಾವುದೋ ಒಂದು ಉದ್ದೇಶದಿಂದ ಅವನ ನೆನಪಿಗೆ ಬಂದಿರುತ್ತೆ
ಮತ್ತು ಕೆಲವು ಸಮಯದ ನಂತರದಲ್ಲಿ ಅವು ಮತ್ತೆ ಮರೆತು ಹೋಗುತ್ತೆ. ಅವುಗಳನ್ನ ಮತ್ತೆ ಅವನು ಆ ರೀತಿ ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ನೆನಪು ಬರೋದಕ್ಕೂ ಕೂಡ ಯಾವುದೋ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶಕ್ಕಾಗಿ ಅವನ ನೆನಪು ಪೂರ್ವದ ಕೆಲವು ಸ್ಮರಣೆಗಳು ಅವನಿಗೆ ಸಿಕ್ಕಿರುತ್ತೆ. ಸೊ ಯಾಕೆ ಸಿಕ್ಕಿದೆ ಅನ್ನುವಂತಹದನ್ನು ಉದ್ದೇಶ ಅವನು ಅರ್ಥ ಮಾಡಿಕೊಂಡ್ರೆ ಅವನಿಗೆ ಏನೋ ಒಂದು ಕ್ಲೂ, ಒಂದು ಬದುಕಿನಲ್ಲಿ ಯಾವುದೋ ಒಂದು ಉದ್ದೇಶ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸಪೋಸ್ ನೆನಪು ಬಂದಿದೆ ಆದರೆ ಉದ್ದೇಶ ಗೊತ್ತಾಗಲಿಲ್ಲ ಅಂತಂದರೆ ನೆನಪು ಬಂದೂ ಕೂಡ ಪ್ರಯೋಜನ ಇಲ್ಲ. ಸೊ ಬಂದಂತಹ ನೆನಪು ಕೂಡ ಕೇವಲ ಕೆಲವು ಸಮಯಗಳವರೆಗೆ, ಇಟ್ ಈಸ್ ಫಾರ್ ಎ ವೆರಿ ಟೆಂಪರರಿ ಪೀರಿಯಡ್. ಇಟ್ ಈಸ್ ಪಾಸಿಬಲ್ ಟು ರೀಕಾಲ್ ದಟ್ ಮೆಮೊರಿ. ಸೊ ಬಿಕಾಸ್ ಪೂರ್ವ ಜನ್ಮದಲ್ಲಿ ಆದಂತಹ ದೇಹದ ಬದಲಾವಣೆ, ರೂಪದ ಬದಲಾವಣೆ, ಪರಿಸರದ ಬದಲಾವಣೆ, ಲಿಂಗದ ಬದಲಾವಣೆ, ಹೀಗೆ ಇವುಗಳೆಲ್ಲವುಗಳ ಪ್ರಭಾವ ನಮ್ಮ ಮೇಲೆ ಬೀರಿರೋದ್ರಿಂದ ಯಾವ ಘಟನೆಗಳು ಕೂಡ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ವಸುದೇವ ಸುತಂ ದೇವಂ, ದೇವ ಅಂತಂದರೆ ಭಗವಂತನಿಗೆ ಇಷ್ಟೆಲ್ಲ ಶಕ್ತಿ ಇರುತ್ತೆ. ಸೊ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ. ಸೊ ದಿಸ್ ಕೃಷ್ಣ, ದಿ ಪರಮಾತ್ಮ, ದಿ ಲಾರ್ಡ್, ಇಸ್ ದಿ ಸನ್ ಆಫ್ ವಸುದೇವ. ವಸುದೇವನ ಮಗನಾಗಿ ಹುಟ್ಟಿ ಬಂದು ನಂತರದಲ್ಲಿ ಹಿ ಕಿಲ್ಸ್ ಕಂಸ, ಚಾಣೂರ ಎಟ್ಸೆಟ್ರಾ. ಸೊ ಹೀಗೆ ರಾಕ್ಷಸರನ್ನೆಲ್ಲ ಅವನು ಹತ ಮಾಡಿದ್ರಿಂದ ದೇವಕಿ ಪರಮಾನಂದಂ. ಸೊ ಶ್ರೀಕೃಷ್ಣ ದೇವಕಿಗೆ ಮಗನಾಗಿ ಬಂದಿದ್ದು, ಮಗನಾಗಿ ಬಂದು ಅನೇಕ ರಾಕ್ಷಸರ ಸಂಹಾರ ಮಾಡಿದ್ದು, ಹಾಗೂ ಅನೇಕ ಲೋಕದಲ್ಲಿ ಉದ್ಧಾರದ ಕೆಲಸಗಳನ್ನು ಮಾಡಿದ್ದಾನೆ ಪರಮಾತ್ಮ. ಸೊ ಈ ಎಲ್ಲ ಘನ ಕಾರ್ಯಗಳು ಆಫ್ ಲಾರ್ಡ್ ಕೃಷ್ಣ ದೇವಕಿಗೆ ಬಹಳ ಸಂತೋಷ ಆಗತ್ತೆ. ದೇವಕಿ ಈಸ್ ಪರಮ ಆನಂದಂ ಬಿಕಾಸ್ ಆಫ್ ಶ್ರೀಕೃಷ್ಣ. ಸೊ ಸಚ್ಯ ಕೃಷ್ಣ, ಕೃಷ್ಣಂ ವಂದೇ ಜಗದ್ಗುರುಂ. ಸೊ ನಮಸ್ಕಾರಾಸ್ ಟು ಶ್ರೀಕೃಷ್ಣ, ಹೂ ಈಸ್ ದಿ ಜಗದ್ಗುರು. ಹಿ ಈಸ್ ದಿ ಗುರು ಫಾರ್ ದಿ ಎಂಟೈರ್ ಯೂನಿವರ್ಸ್. ಮತ್ತು ನಾವು ಅನೇಕ ರೀತಿಯ ಪುರಾಣಗಳನ್ನು ಕೂಡ ಓದ್ತಾ ಬರ್ತೀವಿ. ಅಲ್ಲೆಲ್ಲ ನಾವು ಓದಿರ್ತೀವಿ, ತಿಳ್ಕೊಂಡಿರ್ತೀವಿ, ಯಾರೋ ಹೇಳಿರ್ತಾರೆ. ಅವುಗಳೆಲ್ಲ ಜ್ಞಾಪಕ ಬಂದಾಗ ಮತ್ತೆ ಒಂದು ಪ್ರಶ್ನೆ ಬರುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾವು ಈಶ್ವರನನ್ನ ಜಗದ್ಗುರು ಅಂತ ಕರಿತೀವಿ. ಈಸ್ ದಕ್ಷಿಣಾಮೂರ್ತಿ, ಜ್ಞಾನಪ್ರದಾಯಕ ಅಂತ ಕೂಡ ಹೇಳ್ತೀವಿ. ಈಶ್ವರನನ್ನ ಗುರು ಅಂತ ಹೇಳ್ತೀವಿ, ಈಶ್ವರನನ್ನ ಜಗದ್ಗುರು ಅಂತ ಹೇಳ್ತೀವಿ. ಮತ್ತು ಈಶ್ವರ ಅಲೋನ್ ಕ್ಯಾನ್ ಗೈಡ್ ಅಸ್, ಅಂಡ್ ಈಶ್ವರ ಗೈಡ್ ಅಸ್ ಥ್ರೂ ವೇರಿಯಸ್ ಟೀಚರ್ಸ್. ನೇರವಾಗಿ ಅಲ್ಲ, ಥ್ರೂ so many people, so many guru and acharyas. He is the guru because this Ishvara, ಅವನು ಎಲ್ಲರ ಅನೇಕ ಗುರುಗಳಲ್ಲಿ ಅವನೇ ಇದ್ದು ಅವರುಗಳ ಮೂಲಕ ನಮಗೆ ಪಾಠವನ್ನು ಅಥವಾ ಜ್ಞಾನವನ್ನು ಕೊಟ್ಟಿರ್ತಾನೆ. ಸೊ ದಿಸ್ ಈಶ್ವರ ಈಸ್ ಆಲ್ಸೋ ಗುರು. ಅನೇಕ ಸಂದರ್ಭಗಳಲ್ಲಿ ತಂದೆಯಾಗಿ, ತಾಯಿಯಾಗಿ, ಒಬ್ಬ ಟೀಚರ್ ಆಗಿ, ಸ್ನೇಹಿತನಾಗಿ, ಅಣ್ಣನಾಗಿ, ಬಂಧುವಾಗಿ, ಹಿತೈಷಿಯಾಗಿ ನಮಗೆ ಅನೇಕ ಉಪದೇಶಗಳನ್ನು ಕೊಟ್ಟಿರ್ತಾನೆ. ಅವರೆಲ್ಲರಲ್ಲೂ ಇರುವವನು ದಿಸ್ ಈಶ್ವರ. ಬಿಕಾಸ್ ಅವರೆಲ್ಲರಲ್ಲೂ ಈಶ್ವರ ಇದ್ದ ಕಾರಣದಿಂದ ನಮಗೆ ಅನೇಕ ಉಪದೇಶಗಳು ಸಿಕ್ಕಿದೆ. ಅಂಡ್ ಅಗೇನ್ ಈಶ್ವರ ಅಂತಂದಾಗ ದ ವೆರಿ ಮೀನಿಂಗ್ ಆಫ್ ಈಶ್ವರ ಈಸ್ ಯಜಮಾನ. ಸೊ ಈಶ್ವರ ನನ್ನಲ್ಲಿ ಇದ್ದಾನೆ ಅಂತಂದ್ರೆ ಹೀ ಈಸ್ ಮೈ ಯಜಮಾನ. ದಟ್ ಯಜಮಾನ ನನ್ನಲ್ಲಿ ಇದ್ದ ಕಾರಣದಿಂದ ನಾನು ಮತ್ತೊಬ್ಬನಿಗೆ ಒಂದು ನೀತಿಯನ್ನು, ಉಪದೇಶವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಸೊ ಇಟ್ ಈಸ್ ನಾಟ್ ಮೀ ಹೂ ಗೇವ್ ದ ನಾಲೆಡ್ಜ್, ಇಟ್ ಈಸ್ ದಿ ಈಶ್ವರ ನನ್ನಲ್ಲಿದ್ದು ನನ್ನ ಮೂಲಕ ನನಗೆ ಒಂದು ಅವಕಾಶವನ್ನು ಕೊಟ್ಟ ಅಷ್ಟೆ. ದಟ್ಸ್ ಆಲ್. ಸೊ ಈ ಕಾರಣದಿಂದ ನಾವು ಒಬ್ಬ ದಿನನಿತ್ಯದಲ್ಲಿ ನಾವು ಒಬ್ಬ ಗುರು ಅಂತ ಹೇಳಿದಾಗ ವಿ ಪ್ರೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್
ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ಈಶ್ವರ ಅಂತಂದಾಗ ವಿ ಶುಡ್ ನಾಟ್ ಗೋ ಟು ದಿ ಫಾರ್ಮ್, ವಿ ಶುಡ್ ಗೋ ಟು ದಿ ವೆರಿ ಮೀನಿಂಗ್ ಆಫ್ ಈಶ್ವರ. ಸೊ ಈಶ್ವರ ಮೀನ್ಸ್ ಹೀ ಈಸ್ ಯಜಮಾನ. ಸೊ ಈ ಪ್ರಕಾರ ದಿ ಲಾರ್ಡ್ ಕೃಷ್ಣ ಈಸ್ ದಿ ಯಜಮಾನ, ದಿ ಲಾರ್ಡ್ ಕೃಷ್ಣ ಈಸ್ ದಿ ಈಶ್ವರ, ಲಾರ್ಡ್ ಕೃಷ್ಣ ಈಸ್ ದಿ ಜಗದ್ಗುರು. ಸೊ ಹೀ ಈಸ್ ದಿ ಗುರು. ಹಿ ಗೈಡ್ಸ್ ದಿ ಎಂಟೈರ್ ಯೂನಿವರ್ಸ್. ಇಡೀ ವಿಶ್ವಕ್ಕೆ ಈ ಒಂದು ಭಗವದ್ಗೀತೆ ಎನ್ನುವಂತಹ ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಕಾರಣದಿಂದ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಬಿಕಾಸ್ ಆಫ್ ದಿಸ್ ಭಗವದ್ಗೀತಾ ಇಟ್ ಈಸ್ ರಿಕ್ವೈರ್ಡ್ ಫಾರ್ ದ ಎಂಟೈರ್ ಮ್ಯಾನ್ಕೈಂಡ್. ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಈ ಒಂದು ಉಪದೇಶ ಬೇಕಿತ್ತು. ಆದ್ದರಿಂದ ಇಡೀ ವಿಶ್ವಕ್ಕೆ ಅನುಕೂಲವಾಗಲಿ, ಮನುಕುಲ ಉದ್ಧಾರವಾಗಲಿ ಅಂತ ಹೇಳಿ ಇಡೀ ವಿಶ್ವಕ್ಕೆ ಈ ಜ್ಞಾನವನ್ನು ಕೊಟ್ಟಿರೋದ್ರಿಂದ ಹಿ ಈಸ್ ಕಾಲ್ಡ್ ದಿ ಜಗದ್ಗುರು. ಮತ್ತಷ್ಟು ವಿಚಾರಗಳಿವೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.